ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಲ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ವಿಡಿಯೋಲಿ ಲೆಟ್ಸ್ ಡಿಸ್ಕಸ್ ಪ್ರಾಬಿಲಿಟಿ. ಸೊ ಪ್ರಾಬಿಲಿಟಿ ಅಂದಾಗ ಆ್ಯಕ್ಚುಲಿ ನಿಮಗೆ ಇನ್ನೂ ಈಸಿನೇ ಮಾಡಿದ್ದಾರೆ ಕಂಪೇರ್ ಟು 2 years ಬ್ಯಾಕ್. ಬಿಕಾಸ್ ಕೆಲವೊಂದು ಕಾನ್ಸೆಪ್ಟ್ಸು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕಾನ್ಸೆಪ್ಟ್ಸ್ ಏನು ಮಾಡಿದ್ದಾರೆ ತೆಗೆದಿದ್ದಾರೆ. ಈಗೇನು ಉಳಿತು, ಬೇಸ್ ಥಿಯರಮ್ಮು ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಅದು ಬಿಟ್ಟರೆ ಮಲ್ಟಿಪ್ಲಿಕೇಶನ್ ಆಯಿತು, ಅಥವಾ ಇಂಡಿಪೆಂಡೆಂಟ್ ಇವೆಂಟ್ ಆಯಿತು, ಅಥವಾ ಸಿಂಪಲ್ ಒಂದು ಪ್ರಾಬಿಲಿಟಿ, ಬೇಸಿಕ್ ಪ್ರಾಬಿಲಿಟಿ ಕ್ವಶನ್ ಮೇಲೆ, ಅಥವಾ ಪ್ರಾಪರ್ಟೀಸ್, ಇದಿಷ್ಟು. ಸೊ ಈಗ ಸರ್ ಪ್ರಾಬಿಲಿಟಿಗೆ ಇಲ್ಲಿ ನಾನು 10th 12th ಮುಗೀತು, ಇಲ್ಲಿಗೆ ಮುಗೀತಾ ನನ್ನ ಪ್ರಾಬಿಲಿಟಿ? ಇಲ್ಲ. ಸೊ ಇಫ್ ಯು ಆರ್ ಗೋಯಿಂಗ್ ಅಂದರೆ ನೀವು ಮುಂದೆ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ಆ್ಯಂಡ್ ಎಸ್ಪೆಷಲಿ ಇಫ್ ಯು ಆರ್ ಟೇಕಿಂಗ್ ಅಪ್ CS ಅಥವಾ AML, ಡೇಟಾ ಸೈನ್ಸಿಗೆಲ್ಲ ಬೂಮಿಂಗ್ ಇದೆ ಆ್ಯಂಡ್ ಲಾಡ್ ಆಫ್ ಡಿಮ್ಯಾಂಡ್ಸ್ ಇದೆ. ಸೊ ನೀವು ಅಲ್ಲಿ ಅದನ್ನು ತೊಗೊತಿದ್ದೀರಾ ಅಂದರೆ ಪ್ರಾಬಿಲಿಟಿ ಬೇಕೇ ಬೇಕು, ಬೇಕೇ ಬೇಕು. ಆ್ಯಂಡ್ ಇವನ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಅದು ಬಿಟ್ಟು ಸರ್ ನಾನು ಇಂಜಿನಿಯರಿಂಗ್ ಮಾಡ್ತಿಲ್ಲ, ತೊಂದರೆ ಇಲ್ಲ. ಇಂಜಿನಿಯರಿಂಗ್ ಮಾಡ್ತಿಲ್ಲ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬೇಕು, ಅಥವಾ ಈಗ ಯಾವುದೋ ಒಂದು ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಅಂದರೆ ಈಗ ಕಂಪ್ನೀಸ್ಗೆಲ್ಲ ಆ್ಯಪ್ಟಿಟ್ಯೂಡ್ ಎಕ್ಸಾಮ್ಸ್ ಇರುತ್ತೆ. ಸೊ ಅಲ್ಲಿ ಅಟ್ಲೀಸ್ಟ್ ಬೇಸಿಕ್ ಪ್ರಾಬಿಲಿಟಿ ಬೇಕು. ಸೊ ಬೇಸಿಕ್ ಪ್ರಾಬಿಲಿಟಿ ಮಾಡ್ಬೋದು, ಅದೇನು ಕಷ್ಟ ಇಲ್ಲ. ಫಾರ್ಮುಲಾಸು ಅಥವಾ ಕಾನ್ಸೆಪ್ಟ್ಸ್ ಗೊತ್ತಿತ್ತು ಅಂದರೆ ಇಟ್ ಬಿಕಮ್ಸ್ ಇವನ್ ಮೋರ್ ಈಸಿಯರ್, ಹೌದೋ ಇಲ್ಲ? ಸೊ ಈಗ ನಾನು ಪ್ರಾಬಿಲಿಟಿ ಕೆಲವೊಂದು ಕ್ವಶನ್ನ ವಿತೌಟ್ ಇವನ್ ಅಪ್ಲೈಯಿಂಗ್ ಕೆಲವೊಂದು ಕಾನ್ಸೆಪ್ಟ್ಸು ಹಾಗೆ ಮಾಡ್ಬೋದು. ಬಟ್ ಎಕ್ಸಾಮಲ್ಲಿ ನಿಮಗೆ ಸ್ಟೆಪ್ಸ್ ಬೇಕು, ಅಥವಾ ಎಸ್ಪೆಷಲಿ ಥಿಯರಿಲಿ ಸ್ಟೆಪ್ಸ್ ಬೇಕು. CET ಇದೇನಿದೆ ಫಾಸ್ಟ್, ಕ್ವಿಕ್ಕಾಗಿ ಅಂದರೆ ಎಷ್ಟು ಕ್ವಿಕ್ಕಾಗತ್ತೋ ಅಷ್ಟು ಕ್ವಿಕ್ಕಾಗಿ ಮಾಡ್ಬೋದು. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಒನ್ ಶಾರ್ಟು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಪವರ್ ಸೀರೀಸ್ ಇದೆ ನಮ್ಮ KCET ಸಿಂಪ್ಲಿಫೈಡ್ ಮೈಂಡ್ಸ್ ಚಾನಲಲ್ಲಿ. ಇದಾದಮೇಲೆ ಚೆಕ್ ಮಾಡಿರಿ, ಸೊ ದಟ್ ಒಂದು ಮುಗ್ದೇ ಹೋಗುತ್ತೆ. ಥಿಯರಿ ಆಯಿತು, CET ಆಯಿತು, ಎಲ್ಲ ಮುಗೀತು. ಓಕೆ, ಸೊ ನೋಡೋಣ. ಸೊ ಸಿಂಪಲ್ಲು, ಎರಡು ಇವೆಂಟ್ ಇದೆ, A ಆ್ಯಂಡ್ B. ಅದ್ರದ್ದು ಯೂನಿಯನ್ ಏನು? ಸೊ ಯೂನಿಯನ್ ಏನು ಅಂದರೆ ಸೆಟ್ಸಲ್ಲೂ ನೋಡಿರ್ತೀರ, ಸಿಂಪಲ್ ಬೇಸಿಕ್ಕು ಲಾಸ್ಟ್ ಇಯರ್ ನೋಡಿರ್ತೀರ. ಸೊ ಪ್ರಾಬಿಲಿಟಿ ಆಫ್ A ಪ್ಲಸ್ ಪ್ರಾಬಿಲಿಟಿ ಆಫ್ B, ಮತ್ತು ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು. E ಆ್ಯಂಡ್ F ಇಫ್ ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ನಾನು ಒಂದು ಕಡೆ ಟಾಯ್ನ ಟಾಸ್ ಮಾಡ್ತಿದ್ದೀನಿ, ಇನ್ನೊಂದು ಕಡೆ ಡೈಸ್ನ ರೋಲ್ ಮಾಡ್ತಿದ್ದೀನಿ. ಸೊ ಎರಡು ಸಪ್ರೇಟ್, ಬೇರೆ ಬೇರೆನೇ. ನಾನು ಕಾಯಿನಲ್ಲಿ ಏನು ಬೇಕಾದ್ರೂ ಬಿಡ್ಬೋದು, ಡೈಸಲ್ಲಿ ಏನು ಬೇಕಾದ್ರೂ ಬರ್ಬೋದು, ಎರಡು ಲಿಂಕ್ ಇಲ್ಲ. ಸೊ ದೇ ಆರ್ ಎಕ್ಸ್ಕ್ಲೂಸಿವ್. ಆವಾಗ ಏನಾಗುತ್ತೆ, ಎಕ್ಸ್ಕ್ಲೂಸಿವ್ ಆಯಿತು ಅಂದರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಯಿತು ಅಂದರೆ ಅದ್ರ ಯೂನಿಯನ್ ಜಸ್ಟ್ ಪ್ರಾಬಿಲಿಟಿ ಆಫ್ E ಪ್ಲಸ್ ಪ್ರಾಬಿಲಿಟಿ ಆಫ್ F. ಬಿಕಾಸ್ ಇದು 0 ಬೇಸಿಕ್, ತುಂಬ ಜಾಸ್ತಿ ಹೋಗಲ್ಲ, ಗೊತ್ತಿರಲಿ ಅಂತಷ್ಟೇ. ಓಕೆ, ಸೊ ಕಾರ್ಡ್ ರಿಲೇಟೆಡು ನೆಕ್ಸ್ಟ್ ಸ್ಲೈಡ್ ಸಿಂಪಲ್ಲಾಗಿ ನೋಡೋಣ. ಯಾವುದಾದ್ರು ಅಂದರೆ ರೆಡ್ ಯಾವುದು, ಬ್ಲ್ಯಾಕ್ ಯಾವುದು, ಏನೇನಿರುತ್ತೆ, ಎಷ್ಟು ಅಂತ ಸಿಂಪಲಾಗಿ ನೋಡೋಣ. ಬೇಸಿಕ್ಕು. ಸೊ ಒಂದು 3 ಕಾರ್ಡ್ ಇದೆ, ಸಕ್ಸಸ್ಫುಲ್ಲಾಗಿ ಡ್ರಾ ಮಾಡ್ತಾರೆ. 3 ಕಾರ್ಡ್ ಡ್ರಾ ಮಾಡ್ತಾರೆ. ಯಾವ್ದು ವಿತೌಟ್ ರೀಪ್ಲೇಸ್ಮೆಂಟ್. ಚೆಕ್ ಮಾಡಿರಿ, ದಿಸ್ ಇಸ್ ವಿತೌಟ್ ರೀಪ್ಲೇಸ್ಮೆಂಟ್. ಒಂದು ಪ್ಯಾಕ್ ಆಫ್ 52 ಕಾರ್ಡ್ಸ್. ಹೌದು, 52 ಕಾರ್ಡ್ಸ್ ಇರುತ್ತೆ. ವೆಲ್ ಶಫಲ್ಡ್. ಓಕೆ, ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್, ಓಕೆ ಪ್ರಾಬಿಲಿಟಿ ದಟ್, ಸಾರಿ, ಫಸ್ಟ್ 2 ಕಾರ್ಡ್ಸ್ ಆರ್ ಕಿಂಗ್. ಫಸ್ಟ್ ಕಾರ್ಡು ತೆಗೆದೆ, ರಿಪ್ಲೇಸ್ ಮಾಡಿಲ್ಲ. ಸೆಕೆಂಡ್ ಕಾರ್ಡು ತೆಗೆದೆ, ರಿಪ್ಲೇಸ್ ಮಾಡಿಲ್ಲ. ಸೊ 2 ಕಿಂಗ್ ಆಯಿತು. ನೆಕ್ಸ್ಟ್ ಕಾರ್ಡ್ ಏನು? ಏಸ್. ಥರ್ಡ್ ಕಾರ್ಡು ಏಸು. ಸೊ ಫೈಂಡ್ ದ ಪ್ರಾಬಿಲಿಟಿ ಅಂತ ಕೇಳ್ತಾರೆ. ಸೊ ಪ್ರಾಬಿಲಿಟಿ ಅಂದಾಗ, ಸೊ ಈಗ ಡ್ರಾಯಿಂಗ್ ನಮಗೆ ಕಿಂಗ್ ಡ್ರಾ ಮಾಡಬೇಕು ಅಂದರೆ, ಸೊ ಟೋಟಲ್ ನಂಬರ್ ಆಫ್ ಕಿಂಗ್ 4. ಹೌದಾ ಇಲ್ಲ? ಪ್ರತಿ ಇದರಲ್ಲೂ ಒಂದೊಂದು ಕಿಂಗ್ ಇರುತ್ತೆ. ಅಂದರೆ ಕ್ಲಬ್ಬು, ಸ್ಪೇಡು, ಡೈಮಂಡು, ಹಾರ್ಟು, ಎಲ್ಲದರಲ್ಲೂ ಕಿಂಗು. ಸೊ ಔಟ್ ಆಫ್ 52 ಕಾರ್ಡ್ಸ್. ಇದು ಫಸ್ಟ್ ಕಾರ್ಡ್ಗೆ. ಸೆಕೆಂಡ್ ಕಾರ್ಡ್ಗೆ ಕಿಂಗ್ ಒಂದು ಡ್ರಾ ಮಾಡಿದ್ದೀನಿ. ಇನ್ನೆಷ್ಟು ಕಿಂಗ್ ಉಳಿತು? 3 ಕಿಂಗು ಡಿವೈಡೆಡ್ ಬೈ ಟೋಟಲ್ 51 ಕಾರ್ಡ್ಸ್. ಯಾಕೆಂದರೆ ಒಂದು ಕಾರ್ಡ್ ತೆಗೆದಿದ್ದೀನಿ, 8. ಏಸ್, ಇಟ್ ಈಸ್ ನಾಟ್ 2. ಯಾಕಂದರೆ ಏಸ್ 4 ಇರುತ್ತೆ. ಏಸ್ ನಾನು ಮುಟ್ಟೇ ಇಲ್ಲ, ಫಸ್ಟ್ ಎರಡಲ್ಲಿ ಮುಟ್ಟೇ ಇಲ್ಲ. ಸೊ ಮುಟ್ಟೇ ಇಲ್ಲ ಅಂದರೆ 2, ಟೋಟಲ್ ಔಟ್ ಆಫ್ 50 ಕಾರ್ಡ್ಸ್. ಸೊ ಸಿಂಪ್ಲಿಫೈ ಮಾಡಿರಿ, ದಿಸ್ ಇಸ್ ದ ಆನ್ಸರ್. ಓಕೆ, ನಾನು ಇದನ್ನು ಸಿಂಪ್ಲಿಫೈ ಮಾಡೋಕ್ಕಲ್ಲ, ಬಿಕಾಸ್ ಮಲ್ಟಿಪ್ಲಿಕೇಶನು. ಸೊ 52 ಕಾರ್ಡ್ಸ್ ಇರುತ್ತೆ. ಸೊ ಬ್ಲ್ಯಾಕ್ ಯಾವುದು, ರೆಡ್ ಯಾವುದು ಗೊತ್ತಿರಬೇಕು. ಸ್ಪೇಡ್ ಆ್ಯಂಡ್ ಕ್ಲಬ್ ಇಸ್ ಬ್ಲ್ಯಾಕ್. ಹಾರ್ಟ್ ರೆಡ್ ಕಲರ್ ಇರುತ್ತೆ ತಾನೆ. ಡೈಮಂಡು ಅದು ಬ್ಲ್ಯಾಕ್ ಇರೋಕ್ಕಲ್ಲ, ಸೊ ರೆಡ್. ಸೊ ನೆಕ್ಸ್ಟು ಓಕೆ. ಸೊ ಪ್ರತಿ ಸೂಟಲ್ಲೂ ಏಸು, ಕಿಂಗು, ಕ್ವೀನು, ಜಾಕು, ಅದ್ರ ಜೊತೆ ನಂಬರ್ ಕಾರ್ಡ್ಸು. ಸೊ ಪ್ರತಿ ಇದರಲ್ಲಿ ಎಷ್ಟೆಷ್ಟಿರುತ್ತೆ? 13. ಆದರೆ ಪ್ರತಿ ಇದರಲ್ಲೂ 3 ಫೇಸ್ ಕಾರ್ಡ್ ಇರುತ್ತೆ. ಸೊ ಕಿಂಗ್, ಕ್ವೀನ್, ಜಾಕ್ ಆರ್ ಫೇಸ್ ಕಾರ್ಡ್ಸ್. ತುಂಬ ಡೆಪ್ತಲ್ಲಿ ಹೋಗಲ್ಲ, ಬಿಕಾಸ್ 10th ನೋಡ್ಕೊಂಡು ಬಂದಿದ್ದೀರಾ, ಅದ್ರ ಬೇಸಿಕ್ಸ್ ಅಂತ ಹೇಳಿದೆ. ಓಕೆ, ಒಂದು ಡೈನ ಟಾಸ್ ಅಲ್ಲ, ಮೇಲೆ ತೊಗೆಯಲ್ಲ. ಓಕೆ, ರೋಲ್ ಮಾಡ್ತಾರೆ. ರೋಲ್
ಮೂರು ಸಲ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಆ್ಯನ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್ ಒಂದು ಸಲ ಪ್ಲೀಸ್, ಒಂದು ಸಲ ಆದರೂ. ಸೊ ಸಿಂಪಲಾಗಿ ಫೈಂಡ್ ಮಾಡಬೇಕು. ಅಟ್ಲೀಸ್ಟ್ ಒನ್ಸ್ ಅಂತ ಅಲ್ಲ ಹೇಳ್ತೀರಲ್ಲ, ಒಂದಾಗಿರ್ಬೋದು, 2 ಸಲ ಆಗಿರೋದು, 3 ಸಲನೂ ಆಗಿರ್ಬೋದು ಆಡ್ ನಂಬರ್ ಬರೋದು. ಬಟ್ ಬರದೇ ಇರೋದು ಅಂದರೆ ಯಾವಾಗ 3 ಈವನ್ ಆದಾಗ ತಾನೆ. ಸೊ ಅಟ್ಲೀಸ್ಟ್ ಒನ್ಸ್ ಅಂದಾಗ 1, 2, 3 ಯಾವಾಗಾದರೂ ಬರ್ಬೋದು. ಬಟ್ ಬರ್ದೇನೆ ಇರೋದು ಅಂದರೆ 3 ಈವನ್ ಆದಾಗ. ಸೊ 3 ಈವನ್ ಎಷ್ಟು ಫೈಂಡ್ ಮಾಡ್ಕೊಳ್ರಿ, 1ರಲ್ಲಿ ಸಪ್ರಾಕ್ಟ್ ಮಾಡಿರಿ ಆನ್ಸರು. ಯಾಕೆ? ಸಿಂಪಲ್, ಕಾಂಪ್ಲಿಮೆಂಟ್ ನೋಡಿದ್ದೀರಾ. ಸೊ ಈಗ ಯಾವುದೋ ಒಂದು ಇವೆಂಟ್ಗೆ ಪ್ಲಸ್ ಅದರದ್ದು ಕಾಂಪ್ಲಿಮೆಂಟ್ ಸೊ ಏನಾಗುತ್ತೆ 1. ಸೊ ಈಗ ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 1 ಆಡ್ ಈಸ್ ಈಕ್ವಲ್ ಟು ಏನಾಯಿತು, 1 ಮೈನಸ್ ಎಲ್ಲ ಈವನ್ ಅಂದರೆ ಇದೇ ರೈಟ್ ಸೈಡ್ ಹೋಯ್ತು ಅಂದರೆ ಸೊ ಏನಾಗುತ್ತೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಆಲ್ ಈವನ್. ಸೆಂಟೆನ್ಸ್ ಬರೀಬೇಕು. ಲಾಸ್ಟ್ ಕ್ವಶನ್ ಸೆಂಟೆನ್ಸ್ ಬರ್ತಿಲ್ಲ, ಬಟ್ ನೀವು ಸೆಂಟೆನ್ಸ್ ಬರೀಬೇಕು, ಮಾರ್ಕ್ಸ್ ಅದಕ್ಕೆ ಬರೋದು. ಅದೇ ಹೇಳ್ತೀನಿ ನಾನು, ಸಿ ಇ ಟಿಲಿ ಸೆಂಟೆನ್ಸ್ ಇಲ್ಲ, ಏನಿಲ್ಲ, ನಂಬರ್ ನೋಡ್ತೀರಾ, ಅಲ್ಲಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮುಗೀತು. ಈಸಿ ಅಂದರೆ ಈಸಿಯಾಗಿ ಮುಗಿದೋಯ್ತು. ಥಿಯರಿ ಸ್ಟೆಪ್ಸ್ ಬರೀಬೇಕು, ಏನು ತಲೆನೋವಪ್ಪ, ನನಗಂತೂ ತಲೆನೋವು. ಸ್ಟೆಪ್ಸ್ ಬರೀಬೇಕು ಅಂದರೆ ಇಲ್ಲ, ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಡಿವಿಷನ್ ಮಾಡಿರಿ, ಅಥವಾ ಇನ್ನೊಂದೇನೋ ಮಾಡಿರಿ, ಇಂಟಿಗ್ರೇಟ್ ಮಾಡಿರಿ, ಆರಾಮ್ ಈಸಿ, ಯಾರೂ ಕೇಳೋಲ್ಲ. ಸಿ ಇ ಟಿ, ಅದಕ್ಕೆ ಸಿ ಇ ಟಿ ಈಸಿ. ಓಕೆ, ಸೊ 1 ಮೈನಸ್ ಎಲ್ಲ ಈವನ್ನು. ಸೊ ಎಷ್ಟಾಯಿತು, ಒಂದು ಸಲ ರೋಲ್ ಮಾಡಿದಾಗ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆ್ಯನ್ ಈವನ್ ನಂಬರ್ ಎಷ್ಟು? ಸೊ ಟೋಟಲ್ ನಂಬರ್ ಆಫ್ ಈವನ್ನು ಡೈಸ್ ರೋಲ್ ಮಾಡಿದಾಗ 3 ಔಟ್ ಆಫ್ 6. ಸೊ ಎಷ್ಟಾಯಿತು 1/2. ಸಿಮಿಲರ್ಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆಡ್, ಟೋಟಲ್ 3 ಆಡ್ ಇರುತ್ತೆ ಔಟ್ ಆಫ್ 6. ಸೊ ಸೇಮ್ 1/2. ಸೊ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಬರೀತೀರಾ ಇನ್ನೂ ಒಳ್ಳೆಯದು. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 1, 2, 3, 4, 5, 6 ಬರೀರಿ, ಯಾಕಂದರೆ ಯಾವಾಗ ಎಲ್ಲಿ ಮಾರ್ಕ್ಸ್ ತೆಗಿತಾರೆ ಹೇಳೋಕ್ಕಾಗಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಈವನ್, ಪ್ರಾಬಬಿಲಿಟಿ ಆಫ್ ಆಡ್. ಸೊ ಎಲ್ಲ ಈವನ್ ಅಂದರೆ ಸೊ ಒಂದು ಸಲ ರೋಲ್ ಮಾಡಿದಾಗ 1/2, ಇನ್ನೊಂದು ಸಲ ರೋಲ್ ಮಾಡಿದಾಗೂ 1/2, ಇನ್ನೊಂದು ಸಲ ರೋಲ್ ಮಾಡಿದಾಗೂ 1/2ನೇ. ಇವನ್ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಹೌದೋ ಇಲ್ಲೋ? ಒಂದೊಂದು ಸಲ ಇಲ್ಲೂ ಒಂದು ಸಪ್ರೇಟ್ ರೋಲ್ ಮಾಡ್ತೀನಿ, ಇನ್ನೊಂದು ಸಪ್ರೇಟ್ ರೋಲ್. ನಾ ಇದು 3 ಸಪ್ರೇಟಾಗಿ ರೋಲ್ ಮಾಡ್ತಿರೋದು, ಒಂದಕ್ಕೊಂದು ಲಿಂಕ್ ಇಲ್ಲ. ಸೊ ಎಷ್ಟಾಯಿತು 1 ಮೈನಸ್ 1/8. ಸೊ ಸಿಂಪ್ಲಿಫೈ ಮಾಡಿರಿ 7/8. ಓಕೆ, ಗುಡ್. ಸೊ ಕಂಡೀಷ್ನಲ್ ಪ್ರಾಬಬಿಲಿಟಿ ಕಂಡೀಷನ್. ಹಾಂ, ಈಗಂತೂ ಅಥವಾ ಮಳೆಗಾಲ ಬಂತು, ನವಂಬರ್ ಡಿಸೆಂಬರ್ ಸ್ಟಾರ್ಟ್ ಆಯಿತು, ಅಥವಾ ನವಂಬರ್ ಅಲ್ಲ ಜೂನ್, ಮಳೆಗಾಲ ಒಂದ್ಸಲಿ ಜೂನಿಂದನೇ ಜೂನ್ ಜುಲೈ ಸ್ಟಾರ್ಟ್ ಆಯಿತು. ಸ್ಕೂಲ್ಗೆ ಹೋಗಬೇಕು ಅಥವಾ ಕಾಲೇಜ್ಗೆ ಹೋಗಬೇಕು ಅಂದರೆ ಏನು ಮಾಡ್ತೀರಾ? ಫಸ್ಟ್ ಬಂದು ಹೊರಗೆ ನೋಡ್ತೀರಾ, ಹಾಂ ಇವತ್ತು ಮೋಡ ಇದೆಯೋ ಇಲ್ಲೋ, ನಾನು ಛತ್ರಿ ತೊಗೊಂಡೋಗ್ಬೇಕೋ ಇಲ್ಲೋ, ಹೌದೋ ಇಲ್ಲೋ? ಇವತ್ತು ಮೋಡ ಇಲ್ಲ, ಫುಲ್ಲು ಬಿಸಿಲಿದಾನಪ್ಪ ಅಂದರೆ ಏನು ಮಾಡ್ತೀರಾ? ಛತ್ರಿನ ಮನೇಲಿ ಇಟ್ಟು ಹೋಗ್ತೀರಾ. ಇಲ್ಲ, ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫುಲ್ಲು ಕಪ್ಪಗೆ ಮೋಡ ಮುಚ್ಕೊಂಡಿತ್ತು ಅಂದರೆ ಏನು ಮಾಡ್ತೀರಾ? ಛತ್ರಿನ ಮನೇಲಿ ಇಟ್ಟು ಹೋಗ್ತೀರಾ? ಇಲ್ಲ ತಾನೆ, ಬ್ಯಾಗಲ್ಲಿ ಛತ್ರಿ ತೊಗೊಂಡು ಹೋಗ್ತೀರಾ ತಾನೆ. ಸೊ ಕಂಡೀಷನ್, ವಾಟ್ ಈಸ್ ಎ ಕಂಡೀಷನ್? ಸೊ ಪ್ರಾಬಿಲಿಟಿ ಆಫ್ ಅಕರಿಂಗ್ ರೈನ್, ಇಲ್ಲೆಲ್ಲ ಫುಲ್ಲು ಸನಿ, ಕಮ್ಮಿ ಇರುತ್ತೆ, ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ, ಬರೋ ಚಾನ್ಸಸ್ ತುಂಬ ಕಮ್ಮಿ. ಕೆಲವೊಂದು ಕಡೆ ಹೇಳೋಕ್ಕಾಗಲ್ಲ. ಸರ್ ಎಲ್ಲ ಕಡೆನೂ ಹಿಂಗೆ ಇಲ್ಲ. ಸೊ ನಾನು ರೀಸೆಂಟಾಗಿ ಶ್ರೀಲಂಕಾ ಹೋಗಿದ್ದೆ. ಸೊ ಶ್ರೀಲಂಕಾಲಂತೂ ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೂ ಬಿಸಿಲು ಬರುತ್ತೆ, ಬಿಕಾಸ್ ಒಂಥರ ಈಕ್ವೇಟ್ರಿಗೆ ಹತ್ತಿರ ಇದೆ. ಸೊ ನಾನು ನೆದರ್ಲ್ಯಾಂಡ್ಸಲ್ಲಿದ್ದಾಗೂ ಅಷ್ಟೇ, ಒಂದೊಂದ್ಸಲಿ ಫುಲ್ಲು ಕ್ಲಿಯರ್ ಸ್ಕೈ ಇರ್ತಿತ್ತು, ಒಂದು 10 ನಿಮಿಷ ಆಯಿತು ಅಂದರೆ ಜೋರು ಮಳೆ. ಸೊ ಅದು ಸಪ್ರೇಟು. ಬಟ್ ನಾರ್ಮಲಿ ಈಗ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕ ಅಂತೂ ಪೀಸ್ಫುಲ್ಲು. ಸೊ ಇಲ್ಲೇ ತೊಗೊಳ್ಳೋಣ. ಸೊ ಏನು, ಈಗ ನಿಮ್ಮ ಛತ್ರಿ ತೊಗೊಂಡೋಗ್ಬೇಕು ಅಂದರೆ ಕಂಡೀಷನ್, ದಿಸ್ ಇಸ್ ದ ಕಂಡೀಷನ್, ಕ್ಲೌಡಿ ಸ್ಕೈ. ಸೊ ಕ್ಲೌಡಿ ಸ್ಕೈ ಇತ್ತು ಅಂದರೆ ಮಳೆ ಬರೋ ಚಾನ್ಸಸ್, ವಾಟ್ ಈಸ್ ದ ಪ್ರಾಬಿಲಿಟಿ? ಇಟ್ ವಿಲ್ ಬಿ ಮೋರ್. ಸೊ ಜಾಸ್ತಿ ಇರುತ್ತೆ. ಸೊ ಅವಾಗ ಏನು ಮಾಡ್ತೀರಾ? ಅಂಬ್ರೆಲಾ ಈಸ್ ರಿಕ್ವೈರ್ಡ್. ಇಲ್ಲ ಅಂದರೆ ಸುಮ್ಮನೆ ಯಾಕೆ, ಹೌದೋ ಇಲ್ಲೋ? ಸೊ ಸಿಂಪಲ್ ಮ್ಯಾಥಮೆಟಿಕಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಇವೆಂಟ್ ಎ ಆಗಬೇಕು. ಸೊ ಇವೆಂಟ್ ಎ ಆಗಬೇಕು ಅಂದರೆ ಇವೆಂಟ್ ಎ, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಇವೆಂಟ್ ಅಕರಿಂಗ್ ಆಫ್ ಇವೆಂಟ್ ಎ? ಗಿವನ್ ದಟ್ ಇದು ಆಲ್ರೆಡಿ ಅಕರ್ಡ್. ಸೊ ಇದು ಆಗೋಗಿದೆ, ದಿಸ್ ಹ್ಯಾಸ್ ಹ್ಯಾಪೆಂಡ್, ದಿಸ್ ಈಸ್ ಅಕರ್ಡ್. ಸೊ ಇದು ಆಗಿದೆ, ಇವೆಂಟ್ ಬಿ ಆಗಿದೆ. ಸೊ ಅಂದರೆ ಮೋಡ ಇದೆ,
ಮಳೆ ಬರೋ ಚಾನ್ಸಸ್ ಏನು. ಓಕೆ, ಸೊ ಎರಡರದ್ದು ಇಂಟರ್ಸೆಕ್ಷನ್ ಡಿವೈಡ್ ಬೈ ಸಿಂಪಲ್ ಪ್ರಾಬಿಲಿಟಿ ಆಫ್ ಬಿ ಆಗಿದೆ, ಡಿವೈಡ್ ಬೈ ಪ್ರಾಬಿಲಿಟಿ ಆಫ್ ಬಿ. ಸೊ ಎರಡು ಕಾಮನ್ ಏನಿದೆ, ಡಿವೈಡ್ ಬೈ ಪ್ರಾಬಿಲಿಟಿ ಆಫ್ ಬಿ. ಅದಕ್ಕೆ ಹೇಳಿದ್ದು ಇದೆಲ್ಲ ಕ್ವಶನ್ಸು ಸಾಲ್ವ್ ಮಾಡಬೇಕಾದ್ರೆ ಇಟ್ ಬಿಕಮ್ಸ್ ಇವನ್ ಮೋರ್ ಈಸಿಯರ್. ಸುಮ್ಮನೆ ಮ್ಯಾಥಮೆಟಿಕಲ್ ಟರ್ಮ್ಸ್ ಎಲ್ಲ ಬೇಕೇ ಬೇಕು, ನೀವು ಫಾರ್ಮುಲಾ ಬರೀಬೇಕು, ಫಾರ್ಮುಲಾ ಬರ್ದಾರೆ ಮಾರ್ಕ್ಸ್ ಬರೋಲ್ಲ. ಓಕೆ, ಸೊ ಇವೆಂಟ್ ಇ ಆ್ಯಂಡ್ ಎಫ್ ಇವೆಂಟ್ಸು ಎಲ್ಲಿ ಸ್ಯಾಂಪಲ್ ಸ್ಪೇಸು, ಇದು ಪ್ರಾಪರ್ಟಿ ಗೊತ್ತು. ಸೊ ಪ್ರಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಡಿವೈಡ್ ಬೈ ಆ್ಯನ್ ಇವೆಂಟ್ ಎಫ್ ಈಸ್ ನಥಿಂಗ್ ಬಟ್, ಸೊ ಎಫ್ ಡಿವೈಡ್ ಬೈ ಎಫ್, ಬಿಕಾಸ್ ಎಫ್ ಎಲ್ಲಿರುತ್ತೆ, ಸ್ಯಾಂಪಲ್ ಸ್ಪೇಸಲ್ಲಿರುತ್ತೆ. ಆ ಸ್ಯಾಂಪಲ್ ಸ್ಪೇಸ್ ಒಂದು ಏನೋ ಜಾಗ ತೊಗೊಂಡಿದೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ 1. ಸೊ 1 ಮಾರ್ಕ್ಸ್ ಕ್ವಶನ್ ಬಂದಾಗ ಈ ಥರ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಕೇಳಿದ್ದಾರೆ, ಈ ಮಾಡಲ್ ಕ್ವಶನ್ ಪೇಪರ್ಸಲ್ಲೂ ಕೇಳಿರ್ತಾರೆ. ಸೊ ಏನೋ ಪ್ರಾಬಿಲಿಟಿ ಆಫ್ ಎಸ್ ಗಿವನ್ ಎಫ್, ಈ ಕಂಡೀಷನ್ ಕೊಟ್ಟು ಎಸ್ ಗಿವನ್ ಎಫ್ ಏನು 1. ಓಕೆ, ವಿ ನೋ ದ್ಯಾಟ್. ಯಾಕೆ ಪ್ರಾಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಇಸ್ ನಥಿಂಗ್ ಬಟ್ ಪ್ರಾಬಿಲಿಟಿ ಆಫ್ ಎಫ್ ಇಂಟರ್ಸೆಕ್ಷನ್. ಈಗ ಒಂದು ಸ್ಯಾಂಪಲ್ ಸ್ಪೇಸಲ್ಲಿ ಒಂದು ಎಫ್ ತೊಗೊಂಡ್ರೆ ಅದೇನು ಬರಬೇಕು, ಈ ಎಫೇ ಬರಬೇಕು, ಅದಕ್ಕಿಂತ ಬೇರೆ ಜಾಸ್ತಿ ಬರೋಕ್ಕಾಗಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ 1. ಓಕೆ, ಇನ್ನು ನೋಡ್ಕೊಳ್ಳಿ ಇನ್ನೊಂದು ಪ್ರಾಪರ್ಟಿ ಏನು, ಎ ಆ್ಯಂಡ್ ಬಿ ಆರ್ ಎನಿ ಟು ಇವೆಂಟ್ಸ್ ಆಫ್ ಎಸ್ ಸ್ಯಾಂಪಲ್ ಸ್ಪೇಸ್, ಎಫ್ ಇಸ್ ಆನ್ ಇವೆಂಟ್ ಆಫ್ ಎಸ್ ಸಚ್ ದಟ್. ಇದು ಸ್ಟಾರ್ಟಿಂಗಲ್ಲೇ ಫಸ್ಟ್ ಸ್ಲೈಡ್ ನೋಡಿದ್ವಿ, ಎ ಯೂನಿಯನ್ ಬಿ. ಈಗ ಎಕ್ಸ್ಟ್ರಾ ಏನಾಗ್ತಿದೆ, ಕಂಡೀಷನ್ ಗಿವನ್ ಎಫ್. ಸೊ ಸಪ್ರೇಟಾಗೇ ಆಗುತ್ತೆ. ಸೊ ಪ್ರಾಬಿಲಿಟಿ ಆಫ್ ಅಕರಿಂಗ್ ಎ ಗಿವನ್ ಎಫ್ ಪ್ಲಸ್ ಪ್ರಾಬಿಲಿಟಿ ಆಫ್ ಬಿ ಗಿವನ್ ಎಫ್ ಮೈನಸ್ ಎರಡು ಇಂಟರ್ಸೆಕ್ಷನ್ ಗಿವನ್ ಎಫ್. ಎಫ್ ಇಲ್ಲ ಅಂದರೆ ಎಫ್ ತೆಗೀರಿ, ನಾವು ಆಗಲೇ ಫಸ್ಟ್ ಸ್ಲೈಡಲ್ಲಿ ನೋಡಿದ್ವಿ, ಸಿಂಪಲ್ ಅದೇ. ಇಲ್ಲಿ ಕಂಡೀಷನ್ ಏನು, ಎಫ್ ಆಗಿದೆ. ಸೊ ಪ್ರತಿಯೊಂದರಲ್ಲೂ ಎಫ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟು, ಆ್ಯಕ್ಚುಲಿ ಇವತ್ತು ಆರಾಮಿಲ್ಲ, ಬಟ್ ಏನು ಮಾಡೋದು, ಮಾಡಲೇಬೇಕು ವೀಡಿಯೋ. ಸೊ ಒಂದು ಕಾಂಪ್ಲಿಮೆಂಟ್ ಇದೆ, ನಾವಾಗಲೇ ಕಾಂಪ್ಲಿಮೆಂಟ್ ನೋಡಿದ್ವಿ. ಸೊ ಕಾಂಪ್ಲಿಮೆಂಟ್ ಆಫ್ ಇವೆಂಟ್ ಗಿವನ್ ಎಫ್ ಈಸ್ ನಥಿಂಗ್ ಬಟ್ 1 ಮೈನಸ್ ಪ್ರಾಬಿಲಿಟಿ ಆಫ್ ಇ ಗಿವನ್ ಎಫ್. ಸೊ ಹೆಂಗೆ, ಸೊ ನಾವಾಗಲೇ ನೋಡಿದ್ವಿ ಸ್ಯಾಂಪಲ್ ಸ್ಪೇಸ್ ಎಸ್ ಗಿವನ್ ಎಫ್ ಅಂದಾಗ ವಿಚ್ ಈಸ್ 1. ಸೊ ಸ್ಯಾಂಪಲ್ ಸ್ಪೇಸ್ ಎಸ್ ಈಸ್ ನಥಿಂಗ್ ಬಟ್ ಇವೆಂಟ್ ಆ್ಯಂಡ್ ಅದರ್ದು ಕಾಂಪ್ಲಿಮೆಂಟ್, ಎರಡು ಸ್ಯಾಂಪಲ್ ಸ್ಪೇಸಲ್ಲಿ ಇರುತ್ತೆ. ಈಗ ಒಂದು ಕಾಂಪ್ಲಿಮೆಂಟ್, ಈಗ ಒಂದು ಸ್ಯಾಂಪಲ್ ಸ್ಪೇಸ್ ತೊಗೊಂಡೆ, ಸೊ ಇದರೊಳಗೆ ಎಫ್ ಅಂತ ತೊಗೊಂಡ್ರೆ, ಇಫ್ ದಿಸ್ ಈಸ್ ಎಫ್, ವಾಟ್ ಈಸ್ ದಿಸ್, ಎಫ್ ಕಾಂಪ್ಲಿಮೆಂಟ್. ಅದು ಬಿಟ್ಟು ಏನಿದೆ ಅದು ಎಫ್ ಕಾಂಪ್ಲಿಮೆಂಟು. ಸೊ ಎಲ್ಲ ಏನಿದೆ ಸ್ಯಾಂಪಲ್ ಸ್ಪೇಸಲ್ಲೇ ಇರುತ್ತೆ ತಾನೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಯೂನಿಯನ್ ಇ ಕಾಂಪ್ಲಿಮೆಂಟ್. ಸೊ ಸಪ್ರೇಟ್ ಮಾಡ್ಕೊತೀನಿ, ಹಿಂದೆ ನೋಡಿದ್ವಿ. ಸೊ ಪ್ರಾಬಿಲಿಟಿ ಆಫ್ ಇ ಗಿವನ್ ಎಫ್ ಪ್ಲಸ್ ಪ್ರಾಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಗಿವನ್ ಎಫ್, ದಿಸ್ ಈಸ್ ಈಕ್ವಲ್ ಟು ಅಗೇನ್ 1. ಸೊ ಇದನ್ನು ರೈಟ್ ಸೈಡ್ ತೊಗೊಂಡ್ರೆ 1 ಮೈನಸ್ ಪ್ರಾಬಿಲಿಟಿ ಆಫ್ ಇ ಗಿವನ್ ಎಫ್. ಸಿಂಪಲ್. ಇದನ್ನು ಕೇಳಿದ್ದಾರೆ, ಐ ಗೆಸ್ ಯು ಕ್ಯಾನ್ ಸಾಲ್ವ್. ಹಿಂದೆ ಏನು ತೋರಿಸಿದ್ನೋ ಅದನ್ನೇ ಹಾಕ್ಕೊಂಡು. ಓಕೆ, ಕಪಲ್ ಹ್ಯಾಸ್ 2 ಚಿಲ್ಡ್ರನ್, ಇಬ್ಬರಿದ್ದಾರೆ. ಓಕೆ, ವೆರಿ ಗುಡ್. ಫೈಂಡ್ ದ ಪ್ರಾಬಿಲಿಟಿ ದಟ್ ಬೋತ್ ದ ಚಿಲ್ಡ್ರನ್ಸ್ ಆರ್ ಮೇಲ್. ಇಬ್ಬರು ಮೇಲು. ಸೊ ಇಬ್ಬರು ಮೇಲ್, ಬೋತ್ ಫೈಂಡ್ ದ ಪ್ರಾಬಿಲಿಟಿ ಆರ್ ಬೋತ್ ದ ಚಿಲ್ಡ್ರನ್ಸ್ ಆರ್ ಮೇಲ್, ಇದರದ್ದು ಫೈಂಡ್ ಮಾಡಬೇಕು. ಸೊ ಐ ವಿಲ್ ಟೇಕ್ ದಿಸ್ ಆಸ್ ಎ. ಐ ನೀಡ್ ಟು ಫೈಂಡ್ ಇಫ್ ಇಟ್ ಈಸ್ ನೋನ್ ದಟ್ ಅಟ್ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮೇಲ್. ಸೊ ಇದು ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಇದಾಗಿದೆ ಅಕ್ಕರ್. ಸೊ ಅಟ್ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮೇಲ್. ಸೊ ಇದು ಬರೆಯೋದಕ್ಕಿಂತ ಮುಂಚೆ ಫಸ್ಟು ಸ್ಯಾಂಪಲ್ ಸ್ಪೇಸ್ ಬರೀರಿ. ಸೊ ಸ್ಯಾಂಪಲ್ ಸ್ಪೇಸ್, ಸೊ ಏನು, ಇಬ್ಬರು ಬಾಯಿ ಅಥವಾ ಬಾಯ್ ಗರ್ಲ್, ಗರ್ಲ್ ಬಾಯ್ ಅಥವಾ ಗರ್ಲ್. ನೆಕ್ಸ್ಟು, ಸೊ ಏದೇನು, ಬೋತ್ ದ ಚಿಲ್ಡ್ರನ್ ಆರ್ ಮೇಲ್. ಇದು ಸಾಲ್ವ್ ಮಾಡೋದಕ್ಕಿಂತ ಮುಂಚೆನೇ ಬರೆದುಬಿಡ್ಬೋದು. ಬೋತ್ ದ ಚಿಲ್ಡ್ರನ್ ಆರ್ ಮೇಲ್ ಎಷ್ಟು ಬರುತ್ತೆ, 1. ನೆಕ್ಸ್ಟು, ಅಟ್ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮೇಲ್. 1 2 3, ಇದು ಇಲ್ಲ. ಸೊ ಎಷ್ಟಾಯಿತು, 3, 1/3. ಸಿ ಇ ಟಿ ಇಲ್ಲಾದರೆ 1/3 ಮುಗೀತು. ಸ್ಯಾಂಪಲ್ ಸ್ಪೇಸು ಬರೆಯೋ ನೆಸೆಸಿಟಿ ಇಲ್ಲ, ಹೌದಾ? ಬಟ್ ಇದು ಥಿಯರಿ, ಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಬೋತ್ ಆರ್ ಮೇಲ್. ಓಕೆ, ನೆಕ್ಸ್ಟು, ಅಟ್ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮೇಲ್. ಸೊ ಅಟ್ಲೀಸ್ಟ್ 1 ಈಸ್ ಮೇಲ್ ಅಂದಾಗ ಬಾಯ್. ನೆಕ್ಸ್ಟು
ಬಾಯ್ ಗರ್ಲ್ ಗರ್ಲ್ ಬಾಯ್. ಸೊ ಈಗ ಪ್ರತಿಯೊಂದರದ್ದು ಪ್ರಾಬಿಲಿಟಿ ಏನು? ಸೊ ದಿಸ್ ಈಸ್ 1/4, ದಿಸ್ ಈಸ್ 3/4. ಸೊ probability of A given B, probability of both are male given at least one is male. So ಏನಾಯಿತು? probability of A intersection B divided by probability of B. ಹೌದಾ ಇಲ್ಲ? ಸೊ ವಾಟ್ ಈಸ್ A intersection B? ಇದೆರಡರಲ್ಲಿ ಕಾಮನ್ ಏನು? ಇದೊಂದೇ ತಾನೆ, ಇದೊಂದೇ ಕಾಮನ್ನು. ಸೊ A intersection B, ಸೊ ಏನಾಗುತ್ತೆ ಅಗೇನ್ ಸಾರಿ ಬಿ ಇದು. ಸೊ ದಿಸ್ ಈಸ್ 1/4, ಪ್ರಾಬಿಲಿಟಿ ಈಸ್ 1/4. ಸೊ ದಿಸ್ ಪ್ರಾಬಬಿಲಿಟಿ ಈಸ್ 1/4, ಪ್ರಾಬಿಲಿಟಿ ಬಿ ಆಫ್ ಬಿ ಗೊತ್ತು ಎಷ್ಟು? 3/4. ಸಿಂಪ್ಲಿಫೈ ಮಾಡಿರಿ, 4 ಕ್ಯಾನ್ಸಲ್, 1/3. ಆಗಲೇ ವಿದೌಟ್ ಇವನ್ ಸಾಲ್ವಿಂಗ್ ಬರೆದಿದ್ವಿ, ಗೊತ್ತು ಸಿ ಟಿ ಆಗಿದೆ. ಅದರ ಸಿ ಟಿಗೆ ಇಷ್ಟೆಲ್ಲ ಬೇಕಿಲ್ಲ. ಸೊ ಅದಕ್ಕೆ ಸಿ ಟಿ ವಿಡಿಯೋ ಇವನ್ ಸಮ್ ಆಫ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ, ಚೆಕ್ ಮಾಡಿರಿ. ಬಿಕಾಸ್ PYQs ಏನು ಬರುತ್ತೆ ಅದನ್ನು ಇನ್ ಅ ಫಾಸ್ಟರ್ ವೇ. ಓಕೆ, ಎ ಕಪಲ್ ಹ್ಯಾಸ್ 2 children, ಫೈಂಡ್ ದ ಪ್ರಾಬಿಲಿಟಿ ದಟ್ ಬೋತ್ ಆರ್ ಫೀಮೇಲ್. ಅಲ್ಲಿ ಬೋತ್ ಮೇಲು, ಬಟ್ ಇಲ್ಲಿ ಬೋತ್ ಫೀಮೇಲ್. ಓಕೆ, ಸೊ ಇಫ್ ಇಟ್ ಈಸ್ ನೋನ್ ದಟ್ ಎಲ್ಡರ್ ಚೈಲ್ಡ್ ಈಸ್ ಫೀಮೇಲ್. ಸೊ ಎಲ್ಡರ್ ಚೈಲ್ಡ್ ಈಸ್ ಫೀಮೇಲ್. ಸೊ ಸೇಮ್ ಸ್ಯಾಂಪಲ್ ಸ್ಪೇಸ್, ಬಟ್ ಇಲ್ಲಿ ಫೀಮೇಲ್ ಆಗಿರೋದ್ರಿಂದ ನಾನು ಫಸ್ಟು ಏನೋ ಫೀಮೇಲ್ ಬರ್ಕೊತೀನಿ. ಫೀಮೇಲು F, ನೆಕ್ಸ್ಟು ಫೀಮೇಲು ಮೇಲು, ಮೇಲು ಫೀಮೇಲು, ಮೇಲು ಮೇಲು. ಓಕೆ, ಬಾಯ್ ಇಲ್ಲಿ ಮೇಲು ಫೀಮೇಲ್ ಅಂತ ಬರ್ದೆ. ಆ್ಯಂಡ್ ಅಗೇನ್ ಇಲ್ಲೂ ವಿತೌಟ್ ಇವನ್ ಸಾಲ್ವಿಂಗ್ ಫಸ್ಟೇ ಬರಿಬೋದು. ಬೋತ್ ಆರ್ ಫೀಮೇಲ್ ಎಷ್ಟು ಒಂದೇ ಇರುತ್ತೆ. ಎಲ್ಡರ್ ಚೈಲ್ಡ್ ಇಸ್ ಫೀಮೇಲ್, ಎಲ್ಡರ್ ದೊಡ್ಡವರು ಫೀಮೇಲು. ಇದನ್ನು ದೊಡ್ಡವ್ರು ಅಂತ ತೊಗೊಂಡ್ರೆ, ಸೊ ಇದನ್ನು ದೊಡ್ಡವ್ರು ಅಂತ ತೊಗೊಂಡ್ರೆ, ಸೊ ಫಸ್ಟು ದೊಡ್ಡವರು, ಸೆಕೆಂಡು ಸಣ್ಣವರು. ಸೊ ಏನಾಯಿತು? 2. ಸೊ ಪ್ರಾಬಿಲಿಟಿ ಏನಾಯಿತು? 1/2. 1/2 ಬರಬೇಕು, ಹೌದಾ ಇಲ್ಲ? ನೋಡೋಣ. ಸೊ ಇವೆಂಟ್ ಎ ಏನಿದೆ? ಬೋತ್ ಆರ್ ಫಿಮೇಲ್, ಒಂದೇ. ನೆಕ್ಸ್ಟು ಬಿ, ಎಲ್ಡರ್ ಈಸ್ ಫಿಮೇಲ್. ಸೊ FM. ನೆಕ್ಸ್ಟು ಇದೆರಡರದ್ದು ಇಂಟರ್ಸೆಕ್ಷನ್ A ಯೂನಿಯನ್ B. ಸೊ ಏನು ಬರುತ್ತೆ? ಸರಿ, A ಇಂಟರ್ಸೆಕ್ಷನ್ B, ಯೂನಿಯನ್ ಅಲ್ಲ, ಇಂಟರ್ಸೆಕ್ಷನ್ ಒಂದೇ. ಸೊ FF. ಇದರದ್ದು ಪ್ರಾಬಿಲಿಟಿ 1/4. ಬಿದು ಪ್ರಾಬಿಲಿಟಿ 2/4 ವಿಚ್ ಇಸ್ 1/2, ಯಾಕಂದರೆ 2 ಇದೆ. ಸೊ 2/4 ವಿಚ್ ಇಸ್ 1/2. ಸೊ ಈಗ ಪ್ರಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಡಿವೈಡ್ ಬೈ ಪ್ರಾಬಿಲಿಟಿ ಆಫ್ B. ಸೊ ಸಾಲ್ವ್ ಮಾಡಿರಿ. A ಇಂಟರ್ಸೆಕ್ಷನ್ B ಎಷ್ಟು ಬಂತು? 1/2 ಬಂತು. ಪ್ರಾಬಿಲಿಟಿ ಆಫ್ B, ದಿಸ್ ಇಸ್ 1/4, ದಿಸ್ ಇಸ್ 1/4, 1/2. ಸಿಂಪ್ಲಿಫೈ ಮಾಡಿರಿ, 1/2. ಓಕೆ, ಗುಡ್. ಸೊ ಇದನ್ನು ಆಗಲೇ ನೋಡಿದ್ದೀವಿ ಪ್ರಾಪರ್ಟಿ. ಇದು ಸಬ್ಸೆಟ್ಟಿಂದ ನಾನು ನಿಮಗೆ ಹೋಮ್ವರ್ಕ್ ಹಾಕಿ ಕೊಡ್ತೀನಿ. ಸ್ಯಾಂಪಲ್ ಸ್ಪೇಸ್ ಅಂತ ತೊಗೊಂಡಿದ್ದೀನಿ. ಇವೆಂಟ್ F ಏನು, ಜಸ್ಟ್ ಥಿಂಕ್ ಮಾಡಿರಿ. ಓಕೆ, ಹೇಳಿದ್ನಲ್ಲ ಈ ಥರನೂ ಕೊಡ್ಬೋದು ಅಂತ. ನೆಕ್ಸ್ಟು, ಸೊ 2 times probability of A is equal to probability of B, which is equal to 5/13. ಗುಡ್. ಪ್ರಾಬಿಲಿಟಿ ಆಫ್ A given B is 2/5. ಓಕೆ, A ಯೂನಿಯನ್ B ಫೈಂಡ್ ಮಾಡಬೇಕು. ಸಿಂಪಲ್ ಇರುತ್ತೆ. ಈ ಥರ ಕೊಟ್ಟರು ಅಂದ್ರೆ ಆರಾಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು, ಯಾವ ತಲೆನೋವು ಇರೋಲ್ಲ. ಸೊ ಪ್ರಾಬಿಲಿಟಿ ಆಫ್ A ಈಸ್ ಈಕ್ವಲ್ ಟು ಎಲ್ಲ ಈಸ್ ಈಕ್ವಲ್ ಟು 2 ಕೆಳಗೆ ತೊಗೊತೀನಿ. ಸೊ ಏನಾಯಿತು? 5/26. ಪ್ರಾಬಿಲಿಟಿ ಆಫ್ B ಸಪ್ರೇಟ್ ಬರಿಬೇಕು. ಇದು ಬರೀದೆ ಹಾಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ಮಾರ್ಕ್ಸು. ಇಲ್ಲಾಂದರೆ ಸುಮ್ಮನೆ ಎಲ್ಲ ಯಾರು ಕೊಡ್ತಾರೆ ಮಾರ್ಕ್ಸು. ಸೊ ಪ್ರಾಬಿಲಿಟಿ ಆಫ್ A given B is 2/5. ಸೊ ಇದನ್ನು ಹೆಂಗೆ ಅಂತ ಬರಿಬೋದು? ಸೊ ಪ್ರಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ ಕೆಳಗೆ ಪ್ರಾಬಿಲಿಟಿ ಆಫ್ B ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು 2/5. ಸೊ A ಇಂಟರ್ಸೆಕ್ಷನ್ B ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದರೆ ಸೊ ಏನು ಮಾಡ್ತೀನಿ? ಹಂಗೆ ಇಡ್ತೀನಿ. ಪ್ರಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B, ವಾಟ್ ಈಸ್ ಪ್ರಾಬಿಲಿಟಿ ಆಫ್ B? ಇಲ್ಲಿದೆ 5/13. ಸೊ ಇದನ್ನು ಮೇಲೆ ತೊಗೊಂಡ್ರೆ ಸೊ ಎಷ್ಟಾಯಿತು? 2/5 ಹಾಗೆ ಇರುತ್ತೆ.
ದಿಸ್ ವಿಲ್ ಬಿ 5/13. ಯಾಕೆ ಸರ್ ಅಂದರೆ ಈ 5/13 ಮೇಲೆ ಹೋಯ್ತು. ಸೊ 5 ಕ್ಯಾನ್ಸಲ್ಲು, ಎಷ್ಟು ಬಂತಿದ್ದು? ಸೊ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 2/13. ಸೊ ಈಗ ಎ ಯೂನಿಯನ್ ಬಿ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬಂತು. ಸೊ ಪ್ರಾಬಬಿಲಿಟಿ ಆಫ್ ಎ ಇಸ್ 5/26 ಪ್ಲಸ್ 5/13 ಮೈನಸ್ 2/13. ಸಿಂಪಲ್. ಮಾಡ್ಬೋದಾ? ನಾನೇ ಮಾಡಬೇಕಾ? ಓಕೆ, 26 ಎಲ್ ಸಿ ಎಮ್ಮು. ಸೊ ಇದು 5 ಹಾಗೆ ಇರುತ್ತೆ. 13 ಇರೋದು 26 ಆಗಬೇಕು ಅಂದರೆ 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, 10 ಆಗುತ್ತೆ. 13 ಇರೋ 26 ಅಂದರೆ ಎರಡು ಕಡೆ 2. ಸೊ 5 + 4 15 ಮೈನಸ್ 4 11/26. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್, 11/26. ಓಕೆ, ಗುಡ್. ಒಂದು ಕಾಯಿನ್ನ ಟಾಸ್ ಮಾಡ್ತಾರೆ ಎಷ್ಟು ಸಲ? 3 ಸಲ. ಸೊ 3 ಟೈಮ್ ಕಾಯಿನ್ನ ಟಾಸ್ ಮಾಡಿದ್ರೆ ಒಂಥರ ರಿಡಲ್ಸ್ ಅಂತಾರಲ್ಲ ಹಾಗೆ, ಟಾಯ್ನ್. ಸೊ ಟಾಯ್ನ್ ಮತ್ತು ಟಾಯ್ನ್ ಅಂತೀವಿ. ಅದರಲ್ಲಿ ನನಗೆ ಬೇರೆ ಹುಷಾರಿಲ್ವಾ, ಗಂಟ್ಲು ಬೇರೆ ಫುಲ್ ಹಿಡಿದುಬಿಟ್ಟಿದೆ. ಸೊ ಕಾಯಿನ್ ಈಸ್ ಟಾಸ್ಡ್, 3 ಸಲ ಟಾಸ್ ಮಾಡಿದಾಗ ಹೆಡ್ ಆನ್ ದ ಥರ್ಡ್ ಟಾಸ್, ಹೆಡ್ ಆನ್ ದ ಫಸ್ಟ್ 2 ಟಾಸಸ್. ಸೊ ಫೈಂಡ್ ದ ಪ್ರಾಬಿಲಿಟಿ ಆಫ್ ಈ ಗಿವನ್ ಎಫ್ ಫೈಂಡ್ ಮಾಡಬೇಕು. ಓಕೆ, ಸೊ 3 ಸಲ ಕಾಯಿನ್ನ ಟಾಸ್ ಮಾಡಿದಾಗ ಏನೇನು ಔಟ್ಪುಟ್ ಬರುತ್ತೆ? ಸಿಂಪಲಾಗಿ ಬರೀರಿ. ಸೊ ಸಿಂಪಲಾಗಿ ಹೆಂಗೆ ಬರೆಯೋದು ಸರ್? ಸೊ 3 ಸಲ ಅಂದಾಗ 3 ಕಾಯಿನು, 4 ಹೆಡ್ ಬರೆದೆ, ನೆಕ್ಸ್ಟು 4 ಟೈಲ್ ಬರೆದೆ. ಇದಾದಮೇಲೆ 2 ಹೆಡ್ಡು 2 ಟೈಲು, 2 ಹೆಡ್ಡು 2 ಟೈಲು. ಇದು 10th ಸಾಲ್ವ್ ಮಾಡಿರ್ತೀರ. ನೆಕ್ಸ್ಟು ಹೆಡ್ ಟೈಲ್, ಹೆಡ್ ಟೈಲ್, ಹೆಡ್ ಟೈಲ್, ಹೆಡ್ ಟೈಲ್. ಮುಗೀತಲ್ಲ? ಸೊ ಈಗ ಫಸ್ಟ್ ಕ್ವಶನ್ನು, ಹೆಡ್ ಆನ್ ಥರ್ಡ್ ಟಾಸ್. ಸೊ ಪ್ರಾಬಬಿಲಿಟಿ ಆಫ್ ಹೆಡ್ ಆನ್ ಥರ್ಡ್ ಟಾಸ್. ಓಕೆ, ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೋಣ, ಯಾಕಂದರೆ ಸ್ಯಾಂಪಲ್ ಸ್ಪೇಸ್ ಬರೆಯೋದಾಗ ಈಸಿ ಆಗುತ್ತೆ. ಸೊ ಹೆಡ್ ಆನ್ ಥರ್ಡ್ ಟಾಸ್, ಇದನ್ನು ಹೆಂಗೆ ಸರ್ ಫೈಂಡ್ ಮಾಡೋದು? ಥರ್ಡ್ ಟಾಸ್. ಸೊ ಇದನ್ನು ಫಸ್ಟ್ ಅಂತ ತೊಗೊಳ್ಳೋಣ, ಸೆಕೆಂಡು, ಥರ್ಡು. ಸೊ ಥರ್ಡ್ ಟಾಸಲ್ಲಿ ಹೆಡ್ ಬರೋದು 1 2 3 4. ಸೊ ಇದೇನೇನಿದೆ ಬರೀರಿ. ಸ್ಯಾಂಪಲ್ ಸ್ಪೇಸ್ ಎಲ್ಲ ಹೆಡ್ಡು, ನೆಕ್ಸ್ಟು ಹೆಡ್ ಟೈಲ್ ಹೆಡ್ಡು ಮಾರ್ಕ್ಸ್ ಇರುತ್ತೆ, ನೆಕ್ಸ್ಟು ಟೈಲ್ ಹೆಡ್ ಹೆಡ್ಡು, ನೆಕ್ಸ್ಟು ಟೈಲ್ ಹೆಡ್, ಟೈಲ್ ಹೆಡ್. ಆಯಿತಾ? ನೆಕ್ಸ್ಟು ಎಫ್, ಹೆಡ್ ಆನ್ ಫಸ್ಟ್ 2 ಟಾಸಸ್. ಸೊ ಫಸ್ಟ್ 2 ಟಾಸಲ್ಲೇ ಹೆಡ್ಡು. ಸೊ ಫಸ್ಟ್ 2 ಟಾಸಲ್ಲೇ ಹೆಡ್ಡು ಅಂದರೆ, ಓಕೆ ಕಲರ್ ಚೇಂಜ್ ಮಾಡ್ತೀನಿ. ಫಸ್ಟ್ 2 ಟಾಸಲ್ಲೇ ಹೆಡ್ಡು 1 2 ಅಷ್ಟೇ, 2. ಸೊ ಏನಾಯಿತು? ಹೆಡ್ ಹೆಡ್ ಹೆಡ್, ನೆಕ್ಸ್ಟು ಹೆಡ್ ಹೆಡ್ ಟೈಲ್ ಅಷ್ಟೇ. ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್ ಮುಗೀತು. ಇಲ್ಲೇ ನೀವು ಹೇಳ್ಬಿಡ್ಬೋದು, ಹಿಂಗೆ ಬರೆದಾಗ ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ನೀವಿಲ್ಲಿ ಚೆಕ್ ಮಾಡೋದೇ ಬೇಕಿಲ್ಲ. ಇಲ್ಲಿ ಯಾವುದು ಸರ್ಕಲ್ ಹೊಡೆದಿದ್ದೀರಾ, ಸೆಕೆಂಡ್ ಸರ್ಕಲ್ಲು ಒಂದೇ ಇದೆ, ಈ ಸೈಡ್ ಇಲ್ಲ. ಸೊ ಇದೊಂದೇ ಕಾಮನ್, ಇನ್ನೆಲ್ಲೂ ಇಲ್ಲ. ಸೊ ಎಲ್ಲಿಲ್ಲ ಅಂದರೆ ಯಾವುದು? ಬರೀ ಎಲ್ಲ ಹೆಡ್ಡು ಮುಗೀತು. ಸೊ ಈಗ ಪ್ರಾಬಬಿಲಿಟಿ ಆಫ್ ಇ ಗಿವನ್ ಎಫ್. ಸೊ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಸೊ ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಇದ್ರದ್ದು ಪ್ರಾಬಬಿಲಿಟಿ 1/8. ಸೊ 1/8 ಪ್ರಾಬಬಿಲಿಟಿ ಆಫ್ ಎಫ್ದು ಏನಾಯಿತು? ಸೊ ಟೋಟಲ್ 2 ಇದೆ ಔಟ್ ಆಫ್ 8. ಸೊ ವಿಚ್ ಇಸ್ 1/4. ಸಿಂಪ್ಲಿಫೈ ಮಾಡಿರಿ, 1/2. ಸಿಂಪಲ್. ಓಕೆ, ಸೊ ಈಗ ಸೆಕೆಂಡ್ ಒನ್. ಇ ಸೆಕೆಂಡ್ ಸಾಲ್ವ್ ಮಾಡೋದ, ಥರ್ಡ್ ಸಾಲ್ವ್ ಮಾಡೋಣ.
ಸೊ ಥರ್ಡ್ ಒನ್ ಅಟ್ಲೀಸ್ಟ್ 2 ಹೆಡ್ಡು ಅಟ್ಮೋಸ್ಟ್ 2 ಹೆಡ್ ನೀವು ಮಾಡಿರಿ. ನಾನು ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ. ಅಟ್ಮೋಸ್ಟ್ 2 ಟೈಲ್ಸ್, ಅಟ್ ಮೋಸ್ಟ್ ಅಂದರೆ ಎಲ್ಲ ಟೈಲು ಬರೋಂಗಿಲ್ಲ, ಎಲ್ಲ ಟೈಲು ಬರೋಂಗಿಲ್ಲ. ಬರೀ 2 ಇರ್ಬೋದು, 1 ಇರ್ಬೋದು, ಇಲ್ಲೇನೂ ಇರ್ಬೋದು, ಆದರೆ 3 ಬರೋಂಗಿಲ್ಲ. ಅಟ್ಮೋಸ್ಟ್ ಮ್ಯಾಕ್ಸಿಮಮ್ 2. ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಡ್ರಿ. ಅಟ್ಮೋಸ್ಟ್. ಸೊ ಅಟ್ಮೋಸ್ಟ್ 2 ಟೈಲ್ಸ್ ಅಂದಾಗ ಲಾಸ್ಟ್ ಒನ್ ಬರಲ್ವಾ, ಇನ್ನು ಮಿಕ್ಕಿದೆಲ್ಲ ಬರುತ್ತಾ? ಸೊ ಎಲ್ಲ ಸರ್ಕಲ್ ಹೊಡೀರಿ, ಲಾಸ್ಟ್ ಒಂದು ಬರಲ್ಲ. ಇದರದ್ದು ಆ್ಯಂಡ್ ಅಗೇನ್ ಸ್ಯಾಂಪಲ್ ಸ್ಪೇಸ್ ಬರೀರಿ, ಬಟ್ ನಾನು ಇಲ್ಲಿ ಬರೀತಿಲ್ಲ. ಸೊ ಡೈರೆಕ್ಟ್ ಪ್ರಾಬಿಲಿಟಿ ಬರೀತೀನಿ. ಸೊ ವಾಟ್ ಈಸ್ ಪ್ರಾಬಿಲಿಟಿ ಆಫ್ ಇ? ಎಷ್ಟಿದೆ? 7 ಇದೆ ಔಟ್ ಆಫ್ 8. ಸೊ ನೆಕ್ಸ್ಟು ಪ್ರಾಬಿಲಿಟಿ ಆಫ್ ಎಫ್. ಇದು ಯಾವ ಕಲರ್ ತೊಗೊಳ್ತೀನೋ ಅದನ್ನು ಬರೆಯೋಣ. ಯಾವ್ದು ತೊಗೊಳ್ಳೋಣ? ಕಲರ್ ವಿಚ್ ಕಲರ್ ಡು ಯು ಚೂಸ್? ಐ ಚೂಸ್ ಬ್ಲೂ ಒಂದೇ ಅದಾಗತ್ತಾ? ಯೆಲ್ಲೋ. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಏನಿದೆ? ಅಟ್ಲೀಸ್ಟ್ 1 ಟೈಲ್. ಸೊ ಅಟ್ಲೀಸ್ಟ್ 1 ಟೈಲ್ ಅಂದಾಗ ಅಟ್ಲೀಸ್ಟ್, ಅಟ್ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್, ಅಟ್ಲೀಸ್ಟ್ ಅಂದರೆ ಒಂದಾದರೂ ಟೈಲ್ ಇರಲೇಬೇಕು. ಟೈಲ್ ಇಲ್ಲದೇ ಇರಬಾರ್ದು. ಸೊ ಟೈಲ್ ಇಲ್ಲದೇ ಇರಬಾರ್ದು ಅಂದರೆ ಇದು ಒಂದೇ. ಇದು ಬಿಟ್ಟರೆ ಎಲ್ಲದರಲ್ಲೂ ಟೈಲ್ ಇದೆಯಾ? ಚೆಕ್ ಮಾಡಿರಿ, ಎಲ್ಲದರಲ್ಲೂ ಟೈಲ್ ಇದೆ. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಸೊ ಏನಾಯಿತು? ಅಗೇನ್ 1 2 3 4 7. ಸೊ 7 ಔಟ್ ಆಫ್ 8. ಈಗ ಇದೆರಡರಲ್ಲಿ ಕಾಮನ್ ಈಸಿಯಾಗಿ ನೋಡ್ಬೋದಾ? ಸೊ ವಾಟ್ ಈಸ್ ಈ ಇಂಟರ್ಸೆಕ್ಷನ್ ಎಫ್? ಕಾಮನ್ ಈಸಿಯಾಗಿ ನೋಡ್ಬೋದು. ಎಲ್ಲಿ ಸರ್ಕಲ್ ಹೊಡೆದಿದ್ದೀನಿ? ಸೆಟ್ಸಲ್ಲಿ ಹಿಂಗೆ ತಾನೇ ಮಾಡ್ತಿದ್ದಿದ್ದು. ಸೊ 1 2 3 4 5 6 ಅಷ್ಟೇ. ಎಲ್ಲ ಹೆಡ್ ಇಲ್ಲ, ಎಲ್ಲ ಟೈಲ್ ಇಲ್ಲ. ಸೊ ದೇರ್ ಆರ್ 6. ಸೊ ಪ್ರಾಬಿಲಿಟಿ ಆಫ್ ಎರಡರದ್ದು ಇಂಟರ್ಸೆಕ್ಷನ್ ಇಸ್ 6/8. ಸೊ ಇದರದ್ದು ಏನೋ ಪ್ರಾಬಿಲಿಟಿ ಆಫ್ ಇ ಗಿವನ್ ಎಫ್ ಫೈಂಡ್ ಮಾಡಬೇಕು. ಇದು ಫಾರ್ಮುಲಾ ಇದೆ, ನಾನು ಮತ್ತೆ ಬರೆಯೋಕ್ಕೆ ಹೋಗಲ್ಲ. ವಿಚ್ ಇಸ್ ಇ ಇಂಟರ್ಸೆಕ್ಷನ್ ಎಫ್ 6/8 ಡಿವೈಡ್ ಬೈ ಪ್ರಾಬಿಲಿಟಿ ಆಫ್ ಎಫ್ ಎಸ್ 7/8. ಸೊ ಸಾಲ್ವ್ ಮಾಡಿರಿ, 6/7. ಸೊ ವಿಡಿಯೋ ಎಷ್ಟಾಗಿದ್ದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ. ಸೊ ಸರ್ ಏನಿದು ಅಂದರೆ ಇಲ್ಲೊಂದು ಸಿಗ್ನಲ್ ಇದೆ, ಇಲ್ಲೊಂದು ಸಿಗ್ನಲ್ ಇದೆ. ನೀವು ಸೈಕಲ್ ಹೊಡ್ಕೊಂಡು ಬರ್ತಿರ್ತೀರಾ ಅಂದ್ಕೊಡ್ರಿ. ಈಗ ಸೈಕಲ್ ಹೊಡಿಯೋದೇ ಕಮ್ಮಿ, ಹೌದಾ ಇಲ್ಲೋ? ಆ್ಯಕ್ಚುಲಿ ನಾನು ಸೈಕಲ್ ಹೊಡಿತಿದ್ದೆ. ಸೈಕಲ್ ಅಂದರೆ ತುಂಬ ಕ್ರೇಜು. ನಾನು ಇಂಜಿನಿಯರಿಂಗ್ ಮುಗಿದಾದ್ಮೇಲೂ ನಾನು ಆಫೀಸ್ಗೆ, ಅಂದರೆ ನಮ್ಮದು ವೈಟ್ ಫೀಲ್ಡಲ್ಲಿದ್ದ ಆಫೀಸು. ಸೊ ಸ್ಟಾರ್ಟಿಂಗ್ ಅಂದರೆ ಆವಾಗ ಸಾಫ್ಟ್ವೇರಲ್ಲಿದ್ದೆ ಒಂದಷ್ಟು ದಿನ. ಸೊ 25 ಕಿಲೋಮೀಟ್ರ್ ದೂರ ನಮ್ಮ ಮನೆಯಿಂದ ವೈಟ್ ಫೀಲ್ಡ್, 25 ಕಿಲೋಮೀಟರ್ಸ್ ನಾನು ಸೈಕಲ್ ಮೇಲೆ ಹೋಗ್ತಿದ್ದೆ, ವಾಪಸ್ ಸೈಕಲ್ ಮೇಲೆ ಬರ್ತಿದ್ದೆ. ಅದು ಏನು, ನನ್ನ ಹತ್ರ ಎನ್ಫೀಲ್ಡ್ ಬೈಕ್ ಇತ್ತು. ಕಂಪ್ನಿಯವರು ಕ್ಯಾಬು ಕೊಡ್ತಿದ್ರು, ಕ್ಯಾಬ್ ಸರ್ವಿಸು. ಬಟ್ ಸ್ಟಿಲ್ ಒಂದು 3 ದಿನ ಸೈಕಲ್ ಮೇಲೆ ಹೋಗ್ತಿದ್ದೆ, 2 ದಿನ ಬೈಕಲ್ಲಿ ಹೋಗ್ತಿದ್ದೆ, 1 ದಿನ ಯಾವಾಗಾದರೂ ಕ್ಯಾಬಲ್ಲಿ ಹೋಗ್ತಿದ್ದೆ ಅಷ್ಟೇ. ಸೊ ಸೈಕಲ್ ಅವ್ರಿಗಂತೂ ಸಿಗ್ನಲ್ ಫ್ರೀ. ಓಕೆ. ಸೊ ಈಗ ನೀವು ಇಲ್ಲಿಂದ ಬರ್ತಿದ್ದೀರಾ, ಬಟ್ ಇಲ್ಲೂ ಸಿಗ್ನಲ್ ಇದೆ ಅಂದ್ಕೊಳ್ಳಿ. ಸೈಕಲ್ ಅವ್ರಿಗೂ ಸಿಗ್ನಲ್ ಎಲ್ಲಿದೆ? ನೆದರ್ಲ್ಯಾಂಡ್ಸಲ್ಲಿದೆ. ಸೊ ನೆದರ್ಲ್ಯಾಂಡ್ಸಲ್ಲೂ ದೇ ಆರ್ ನೋನ್ ಫಾರ್ ಸೈಕ್ಲಿಂಗ್. ಸೊ ಸೈಕಲ್ ಅಂತೂ ಜನರಿಗಿಂತ ಜಾಸ್ತಿ ಇದೆ ಸೈಕಲ್ಸಲ್ಲಿ. ಸೈಕಲ್ಗಂತಲೇ ಸಪ್ರೇಟ್ ಪಾತ್ ಇರುತ್ತೆ ಆ್ಯಂಡ್ ದೇ ಹ್ಯಾವ್ ಟು ಫಾಲೋ ದ ರೂಲ್ಸ್. ಅಲ್ಲಿ ಸಿಗ್ನಲ್ ಇರುತ್ತೆ ಸೈಕಲ್ ಅವ್ರಿಗೆ. ಇಲ್ಲಿ ನಾವು ಹೆಂಗೆ ಬೇಕಾದ್ರೂ ಹಂಗೆ ಹೊಡಿತೀವಿ, ಇಲ್ಲ ಸೈಕಲ್ ಅವ್ರಿಗೆ ಸಿಗ್ನಲ್ ಬಿತ್ತು ಅಂದರೆ ನಿಲ್ಲಿಸಲೇಬೇಕು, ಇಲ್ಲಾಂದರೆ ಫೈನ್ ಅಂದರೆ ಎಷ್ಟೆಷ್ಟು 10,000 ರೂಪಾಯಿ ಸಿಗ್ನಲ್ ಜಂಪ್ ಮಾಡಿದ್ರೆ. ಸೊ ಇಲ್ಲಿಂದ ಈ ಸಿಗ್ನಲ್ ದಾಟಬೇಕು ಅಂದರೆ ಏನೇನು ಚಾನ್ಸಸ್ಸು? ಈ ಸಿಗ್ನಲ್ ಗ್ರೀನ್ ಇದೆಯಾ, ಹೌದಾ ಇಲ್ಲೋ? ಸೊ ಇದ್ರ ಮೇಲೆ ನೀವು ಪ್ರಾಬಬಿಲಿಟಿ ನೋಡ್ತಿದ್ದೀರಾ ಅಂದರೆ, ಸೊ ಈಗ ನೀವು ಪ್ರಾಬಬಿಲಿಟಿ ಚೆಕ್ ಮಾಡ್ತಿದ್ದೀರಾ ಅಂದರೆ, ಸೊ ಇಫ್ ಯು ಆರ್ ಚೆಕಿಂಗ್ ದ ಪ್ರಾಬಬಿಲಿಟಿ, ಸೊ ಏನಾಗುತ್ತೆ? ದಟ್ ಡಿಪೆಂಡ್ಸ್ ಆನ್ ದಿಸ್ ಸಿಗ್ನಲ್. ಈ ಸಿಗ್ನಲ್ಲು ಬಿದ್ದಿದೆಯೋ ಇಲ್ಲೋ. ನೆಕ್ಸ್ಟು ಈ ಸಿಗ್ನಲ್ ಬಿದ್ದಾದ ಮೇಲೆ ಇಲ್ಲಿ ಹಿಂಗೆ ಬರ್ತೀರಾ, ನೆಕ್ಸ್ಟ್ ಈ ಸಿಗ್ನಲ್ಲು, ಹೌದಾ ಇಲ್ಲೋ? ಸೊ ದಟ್ ಅಂದರೆ ನೀವು ಪಾಸ್ ಆಗೋದು ಡಿಪೆಂಡಿಂಗ್ ಆನ್ ಫಸ್ಟ್ ಸಿಗ್ನಲ್ಲು ಕ್ರಾಸ್ ಮಾಡ್ತೀರಾ, ಸಿಗ್ನಲ್ ಬಿತ್ತಾ, ಅಥವಾ ಹಾಗೆ ಅಂದರೆ ವೆಯ್ಟ್ ಮಾಡ್ಕೊಂಡು ಬರ್ತೀರಾ ಏನು ಅಂತ. ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಸೆಕೆಂಡ್ ಸಿಗ್ನಲ್. ಸೊ ಇಲ್ಲೇನಾಗ್ತದೆ, ಇಟ್ಸ್ ನಾಟ್ ಜಸ್ಟ್ 1, ಇಟ್ ಈಸ್ ಡಿಪೆಂಡಿಂಗ್ ಆನ್ 2. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೋತ್, ಅಂದರೆ ಎರಡೂ ಮಲ್ಟಿಪ್ಲೈ ಮಾಡಬೇಕು. ಈಗಾಗಲೇ ಚೆಕ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್
ಇಲ್ಲೆಲ್ಲೋ ಮಧ್ಯದಲ್ಲಿ ಇನ್ನೊಂದು ರೋಡ್ ಇದೆ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀರಾ, ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಫಸ್ಟ್, ಇಟ್ ಈಸ್ ಇಂಡಿಪೆಂಡೆಂಟ್. ಸೊ ಡೈರೆಕ್ಟಾಗಿ ಬಂದುಬಿಡ್ಬೋದು. ಅಥವಾ ಇದು ಎರಡು ಕ್ರಾಸ್ ಆಗಿ ಇಲ್ಲೆಲ್ಲೋ ರೋಡ್ ಬಂತು, ಆ ಸಿಗ್ನಲ್ಲೂ ಇಲ್ಲ, ಈ ಸಿಗ್ನಲ್ಲೂ ಇಲ್ಲ. ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಒಂದು ಡಿಪೆಂಡಿಂಗ್ ಆನ್ ದ ಅದರ್, ಅಂದರೆ ಎರಡು ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಪ್ರಾಬಿಲಿಟಿ ಇಂಟು ದಿಸ್ ಪ್ರಾಬಿಲಿಟಿ. ಇಲ್ಲ ಅಂದರೆ ಈಗ ಇಂಡಿಪೆಂಡೆಂಟ್, ಸೊ ಅದು ಬೇರೆ ಇದು ಬೇರೆ. ಸೊ ನೋಡೋಣ ಈಗ ಮಲ್ಟಿಪ್ಲಿಕೇಶನ್ ಥಿಯರಮ್ ಏನು ಹೇಳುತ್ತೆ. ಈಗ ಸಿಂಪಲ್, ದಿಸ್ ಇಸ್ ಆನ್ ಕಂಡೀಷನಲ್ ಪ್ರಾಬಿಲಿಟಿ ಮೇಲೆ. ಸೊ ಪ್ರಾಬಿಲಿಟಿ ಆಫ್ ಎ ಗಿವನ್ ಬಿ ಗೊತ್ತು, ವಿಚ್ ಇಸ್ ನಥಿಂಗ್ ಬಟ್ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪ್ರಾಬಿಲಿಟಿ ಆಫ್ ಬಿ. ಇದನ್ನು ನಾವು ರೈಟ್ ಸೈಡೇ ಇಟ್ವಿ ಅಂದರೆ ಇದನ್ನು ಲೆಫ್ಟ್ ಸೈಡ್ ತೊಗೊಂಡಾಗ ಏನಾಗುತ್ತೆ, ಎರಡನ್ನೂ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ ವಿಚ್ ಮೀನ್ಸ್ ದಟ್ ಈಗ ನಾವು ಇಫ್ ಐ ಟೇಕ್ ದಿಸ್ ಆ್ಯಸ್ ಓಕೆ, ಇದನ್ನು ಫಸ್ಟ್ ಸಿಗ್ನಲ್ ಆಗಿ ತೊಗೊತೀನಿ. ಸೊ ಇದನ್ನು ಫಸ್ಟ್ ಸಿಗ್ನಲ್ ಆಗಿ ತೊಗೊಂಡೆ. ಸೊ ಪ್ರಾಬಬಿಲಿಟಿ ಆಫ್ ಎ ವಿಚ್ ಇಸ್ ದ ಫಸ್ಟ್ ಸಿಗ್ನಲ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ, ವಿಚ್ ಬಿಕಾಸ್ ಎ ಇಸ್ ಆಲ್ರೆಡಿ ಹ್ಯಾಪನ್, ಎ ಆಗೋಗಿದೆ. ಸೊ ಇಲ್ಲಿ ಬರಿತೀನಿ, ಪ್ರಾಬಬಿಲಿಟಿ ಆಫ್ ಎ ಫಸ್ಟ್ ಸಿಗ್ನಲ್ ಇಂಟು ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಸಿಗ್ನಲ್ ಗಿವನ್ ಫಸ್ಟ್ ಸಿಗ್ನಲ್ ಆಗಿದೆ. ಹೌದಾ ಇಲ್ಲ? ಅದೇ ಇಲ್ಲಿ ಬಿ ಅಂತ ತೊಗೊಂಡಿದ್ದೀವಿ. ಸೊ ಪ್ರಾಬಿಲಿಟಿ ಆಫ್ ಬಿ ಇಂಟು ಪ್ರಾಬಿಲಿಟಿ ಆಫ್ ಎ ಗಿವನ್ ಬಿ ಆ್ಯಸ್ ಆಲ್ರೆಡಿ ಎಕ್ಕರ್ಡ್. ಸೊ ಅದನ್ನೇ ನಾನು ರಿವರ್ಸ್ ಬರ್ತಿದ್ದೀನಿ, ಹೆಂಗೆ ಬೇಕಾದ್ರೂ ಬರಿಬೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇಲ್ಲಿ ಕೆಳಗೆ ಏನಿರುತ್ತೆ ದಿಸ್ ಆಗಲೇ ಅಕ್ಕರ್ ಆಗಿರಬೇಕು. ಸೊ ಇದು ಅಕ್ಕರ್ ಆಗಿದೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಸೆಕೆಂಡ್, ಈಸ್ ಡಿಪೆಂಡಿಂಗ್ ಆನ್ ಫಸ್ಟ್. ಓಕೆ, ಸೊ ಕೆಳಗೆ ಏನಿರುತ್ತೆ ದಿಸ್ ಶುಡ್ ಆಲ್ರೆಡಿ ಹ್ಯಾವ್ ಬೀನ್ ಅಕ್ಕರ್ಡ್. ಸೊ ಅದ್ರ ಪ್ರಾಬಿಲಿಟಿ ನಿಮಗೆ ಗೊತ್ತಿರಬೇಕು. ಫೈನ್, ಅದಕ್ಕೆ ಕ್ವಶನ್ಸ್ ನೋಡೋಣ. ಸೊ ಈಗ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದರೆ ಎರಡು ಸಪ್ರೇಟ್. ಸೊ ಎ ಡಸ್ ನಾಟ್ ಡಿಪೆಂಡ್ ಆನ್ ಬಿ, ಫಸ್ಟ್ ಸಿಗ್ನಲ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಸೆಕೆಂಡ್ ಸಿಗ್ನಲ್. ಅಂದರೆ ನಾನು ಫಸ್ಟ್ ಸಿಗ್ನಲ್ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಸೊ ನಾನು ಮಧ್ಯದ ರೋಡ್ಗೆ ಬರ್ತಿದ್ದೀನಿ, ಫಸ್ಟ್ ಸಿಗ್ನಲ್ ಐ ಆಮ್ ನಾಟ್ ಡಿಪೆಂಡಿಂಗ್, ಬರೀ ಸೆಕೆಂಡ್ ಹಾಗೆ. ಸೊ ಆವಾಗ ಏನಾಗುತ್ತೆ, ಎಫ್ ನೋಡಿದ್ದೀವಿ ಇಂಡಿಪೆಂಡೆಂಟ್ ಆಯಿತು ಅಂದರೆ, ಇಫ್ ದೇ ಆರ್ ಇಂಡಿಪೆಂಡೆಂಟ್. ಸರ್ ಯಾಕೆ ಬರೀ ಪ್ರಾಬಿಲಿಟಿ ಆಫ್ ಎ ಇದೆ ಅಂದರೆ, ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಬಿಲಿಟಿ ಆಫ್ ಎ ಇಂಟು ಪ್ರಾಬಿಲಿಟಿ ಆಫ್ ಬಿ. ಸೊ ಇಲ್ಲಿ ಎ ಗಿವನ್ ಬಿ ಅಂತ ಏನು ಬರೀತೀರಾ, ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ, ಕೆಳಗೇನಿದೆ ಪ್ರಾಬಬಿಲಿಟಿ ಆಫ್ ಬಿ. ಸೊ ಏನಾಯ್ತು, ಇದು ಕ್ಯಾನ್ಸಲ್ ಆಯಿತು. ವಾಟ್ ಈಸ್ ರಿಮೈನಿಂಗ್, ಪ್ರಾಬಬಿಲಿಟಿ ಆಫ್ ಎ. ಓಕೆ, ನೆಕ್ಸ್ಟು, ಇಫ್ ಪ್ರಾಬಬಿಲಿಟಿ ಆಫ್ ಎ, ಪ್ರಾಬಬಿಲಿಟಿ ಆಫ್ ಬಿ ಆ್ಯಂಡ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್, ದೆನ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3/k. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸಿಂಪಲ್ಲು, ಫಸ್ಟು ಬಿ ಕೊಟ್ಟಿದ್ದಾರಾ, ಓಕೆ, ಎಲ್ಲ ಇಂಡಿಪೆಂಡೆಂಟ್ ಅಂದಿದ್ದಾರಾ. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಇದು ಯಾವಾಗ ಬರಿಬೋದು, ಕಂಡೀಷನ್ ಇಂಡಿಪೆಂಡೆಂಟ್ ಆಗಿದ್ದಾಗ. ಹಿಂದೆನೂ ನೋಡಿದ್ವಿ. ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ಇಂಟರ್ಸೆಕ್ಷನ್ ಬಿ ಇಸ್ 3/k, ಪ್ರಾಬಬಿಲಿಟಿ ಆಫ್ ಎ ಇಸ್ 3/5 ಇಂಟು ಬಿ ಇಸ್ 5/10. ಸಾರಿ 5/10. 5 ಕ್ಯಾನ್ಸಲ್, ಇಲ್ಲೇ 3 ಕ್ಯಾನ್ಸಲ್ ಮಾಡ್ಕೋಬೋದು. ಕೆ ಒಂದು ಉಳಿತು, 10 ಒಂದು ಉಳಿತು. ಸಿಂಪ್ಲಿಫೈ ಮಾಡಿರಿ, ನಾನು ಡೈರೆಕ್ಟ್ ಬರ್ತೀನಿ. ಕೆ ಇಸ್ ಈಕ್ವಲ್ ಟು 10. ಯಾಕಂದರೆ 10 ಉಳಿತು, ಕೇನು ಕೆಳಗಿದೆ, 10 ಕೆಳಗಿದೆ, ಅದಕ್ಕೆ ನಾನು ತೊಗೊಂಡಿದ್ದು. ನೀವು ಸಿಂಪ್ಲಿಫೈ ಮಾಡಿರಿ, ಇದು ಬೇಸಿಕ್ ಅಂತ ನಾನು ಅಷ್ಟೊಂದು ಸ್ಟೆಪ್ಸ್ ಬರೆಯೋಕ್ಕೆ ಹೋಗಿಲ್ಲ. ಇಲ್ಲ ಸರ್ ಬರೀಬೇಕು ಅಂದರೆ ಇಲ್ಲೇನಾಯಿತು, ಕೆ ಮೇಲೆ ತೊಗೊಳ್ರಿ, 10 ಲೆಫ್ಟ್ ಸೈಡ್ ಕಳಿಸ್ರಿ, ಕೆ ಇಸ್ ಈಕ್ವಲ್ ಟು 10. ಓಕೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ವಿತ್ ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ. ಪ್ರಾಬಬಿಲಿಟಿ ಆಫ್ ನಾಟ್ ಎ ವಿಚ್ ಈಸ್ ನಥಿಂಗ್ ಬಟ್, ಇದನ್ನೇನಂತ ಬರಿಬೋದು, ಕಾಂಪ್ಲಿಮೆಂಟ್ ಆಫ್ ಎ ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್ ನಾಟ್ ಬಿ. ಸೊ ಇದು ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಸೇಮೇ ತಾನೆ, ಇದ್ರ ಫಾರ್ಮುಲಾ ಏನೂ ಚೇಂಜ್ ಆಗಲ್ಲ ತಾನೆ. ಕಾಂಪ್ಲಿಮೆಂಟ್ ಇದೆ ಅಂದಿದ ತಕ್ಷಣ ಬೇರೆ ಏನಾಗಲ್ಲ. ಸೊ ಇದೇನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್. ಬಟ್ ನೀವು ಕಾಂಪ್ಲಿಮೆಂಟ್ ಹಾಕಬೇಕಲ್ಲಿ. ಸೊ ನೀವು ಕಾಂಪ್ಲಿಮೆಂಟು ಹಾಕಬೇಕು ಇಂಟು ಬಿ ಇದೆ
ಬಿ ಕಾಂಪ್ಲಿಮೆಂಟ್. ಸೊ ಇದನ್ನೇನಂತ ಬರಿಬೋದು, ಎ ಕಾಂಪ್ಲಿಮೆಂಟ್ ನೋಡಿದ್ದೀವಿ. ಎ ಕಾಂಪ್ಲಿಮೆಂಟ್ ಇಸ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟು ಬಿ ಕಾಂಪ್ಲಿಮೆಂಟ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ. ಪ್ರಾಬಬಿಲಿಟಿ ಆಫ್ ಎ ವ್ಯಾಲ್ಯೂ ಗೊತ್ತು, ಪ್ರಾಬಬಿಲಿಟಿ ಆಫ್ ಬಿ ವ್ಯಾಲ್ಯೂ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ. ಇದನ್ನು ಮಾಡಬೇಕಾ? ಓಕೆ, ಕ್ವಿಕ್ಕಾಗಿ ಮಾಡ್ತೀನಿ. 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಸ್ 0.3 ಇಂಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ ಇಸ್ 0.4. ಸೊ ಎಷ್ಟು ಬರುತ್ತೆ? 0.7 ಇಂಟು 0.6 ವಿಚ್ ಇಸ್ 0.42. ಸೊ ದಿಸ್ ಇಸ್ ದ ಆನ್ಸರ್ ಅಷ್ಟೇ. ನೆಕ್ಸ್ಟು ಸಿಮಿಲರ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನೇನು ಮಾಡಬೇಕು? ಸ್ಟೇಟ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಸೊ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅನ್ನೋದಕ್ಕೆ ಏನು ಮಾಡಬೇಕು? ಪ್ರಾಬಬಿಲಿಟಿ ಆಫ್ ಎ ಗೊತ್ತು, ಪ್ರಾಬಬಿಲಿಟಿ ಆಫ್ ಬಿ ಗೊತ್ತು. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿರಿ. ನೆಕ್ಸ್ಟು ಇಲ್ಲಿ ಇಂಟರ್ಸೆಕ್ಷನ್ ಬರುತ್ತೆ ಕಾಂಪ್ಲಿಮೆಂಟ್ದು. ಸೊ ಕಾಂಪ್ಲಿಮೆಂಟ್ ಓಕೆ ಮಾಡಿಬಿಡ್ತೀನಿ. ಸೊ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್. ಹಿಂದೆ ಬರೆದಿದ್ದೀನಿ, ಅದಕ್ಕೆ ನಾನು ಮತ್ತೆ ಸ್ಟೆಪ್ಸ್ ಬರೆಯೋಕ್ಕೆ ಹೋಗ್ತಿಲ್ಲ. ಸೊ ದಿಸ್ ಈಸ್ ನಥಿಂಗ್ ಬಟ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಸ್ 1/2 ಇಂಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ ಇಸ್ 7/12. ಸೊ ಇದು 1/2 ಬಂತು. 1 ಮೈನಸ್ 7/12 ಅಂದರೆ ಸಿಂಪ್ಲಿಫೈ ಮಾಡಿರಿ 5/12. ಸೊ ದಿಸ್ ಈಸ್ ನಥಿಂಗ್ ಬಟ್ 5/24. ಯಾವುದು? ಪ್ರಾಬಬಿಲಿಟಿ ಆಫ್ ಏನಿದು? ಸೊ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್, ಬಿಕಾಸ್ ದಿಸ್ ಈಸ್ ಫ್ರಮ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್, ಅಂದರೆ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್. 5/24 ಬಂತಾ? ಇಲ್ಲಿ ಇದ್ರ ವ್ಯಾಲ್ಯೂ ಫೈಂಡ್ ಮಾಡಿರಿ. ಇದ್ರ ವ್ಯಾಲ್ಯೂ ಓಕೆ ಇಲ್ಲೇನು ಬಂತು? ಓಕೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ದಿಸ್ ವ್ಯಾಲ್ಯೂ ಶುಡ್ ಬಿ 1/4. ಬಟ್ ನಮಗೆ ಇಲ್ಲಿ ಇದನ್ನು ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡಾಗ, ಸೊ ಇದ್ರ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡಾಗ ಎಷ್ಟು ಬಂತು? 5/24. ಅದು ಬೇರೆ ಇದು ಬೇರೆ. ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಬಿಕಾಸ್ ದೇ ಆರ್ ನಾಟ್ ಈಕ್ವಲ್. ಸೊ ನಮಗೆ ಇಲ್ಲೇನು ಬಂತು? ಈ ವ್ಯಾಲ್ಯೂ ತೊಗೊಂಡು ಸಾಲ್ವ್ ಮಾಡಿದಾಗ ಏನು ಬಂತು? 5/24 ವಿಚ್ ಇಸ್ ನಾಟ್ ಈಕ್ವಲ್ ಟು 1/4. ಸೊ ದೇ ಆರ್ ಇಂಡಿಪೆಂಡೆಂಟ್. ಎರಡು ಬೇರೆ ಬೇರೆನೇ. ಓಕೆ, ಎ ಡೈ ಈಸ್ ಥ್ರೋನ್ ಇಫ್ ಇ, ಒಂದು ಡೈನ ಥ್ರೋ ಮಾಡ್ತೀವಿ. ಇಫ್ ಇ ಈಸ್ ಎ ಇವೆಂಟ್ ಆಫ್ ದ ನಂಬರ್ ಅಪಿಯರಿಂಗ್, ಓಕೆ, ಈಸ್ ಎ ಮಲ್ಟಿಪಲ್ ಆಫ್ 3 ಆ್ಯಂಡ್ ಎಫ್ ಬಿ ದ ಇವೆಂಟ್ ದ ನಂಬರ್ ಅಪಿಯರಿಂಗ್ ಈಸ್ ಈವನ್, ದೆನ್ ಫೈಂಡ್ ವೆದರ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಎಫ್ ಈಸ್ ದ ಇವೆಂಟ್ ದ ನಂಬರ್ ಅಪಿಯರಿಂಗ್ ಈಸ್ ಈವನ್. ಓಕೆ, ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೀರಿ. ಸೊ ಇ ಅಂದಾಗ ಒಂದು ಡೈನ, ಎ ಡೈ ಈಸ್ ರೋಲ್, ಒಂದು ಡೈನ ರೋಲ್ ಮಾಡ್ತಿದ್ದೀವಿ. ಇ ಈಸ್ ಎ ಇವೆಂಟ್ ನಂಬರ್ ಅಪಿಯರಿಂಗ್ ಮಲ್ಟಿಪಲ್ ಆಫ್ 3. ಸೊ ಒಂದು 3, ಇನ್ನೊಂದು 6, ಎರಡೇ, ಒಂದು 3 6, ಹೌದಾ ಇಲ್ಲ? ಸೊ ಎಫ್ ಅಂದರೆ ಏನು? ಎಫ್ ಬಿ ದ ಇವೆಂಟ್ ನಂಬರ್ ಅಪಿಯರಿಂಗ್ ಇಸ್ ಎ ಈವನ್. ಈವನ್ ಅಂದರೆ ಯಾವುದದು? 2 4 6. ಸೊ 2 4 6 ಫೈಂಡ್, ದೆನ್ ಫೈಂಡ್ ವೆದರ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್, ಹೌದೋ ಅಲ್ಲೋ. ಸೊ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಎರಡದು ಇಂಟರ್ಸೆಕ್ಷನ್ ಫಸ್ಟ್ ಫೈಂಡ್ ಮಾಡಿಕೊಡ್ರಿ. ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಸೊ ಇದೆರಡಕ್ಕೂ ಕಾಮನ್ ಏನಿದೆ? ಕಾಮನ್. ಸೊ ಇದೆರಡಕ್ಕೂ ಕಾಮನ್ ಈಸ್ 6. ಸೊ ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ? ಸೊ ಪ್ರಾಬಬಿಲಿಟಿ ಆಫ್ ಇ ಇಸ್, ಸೊ ಎರಡಿದೆ, ಸೊ 2 out of 6 ವಿಚ್ ಈಸ್ 1/3. ಪ್ರಾಬಬಿಲಿಟಿ ಆಫ್ ಎಫ್ 3 ಇದೆ ಔಟ್ ಆಫ್ 6, ಯಾಕಂದರೆ 6 ಸ್ಯಾಂಪಲ್ ಸ್ಪೇಸಲ್ಲಿ 6 ಇರುತ್ತೆ. ಔಟ್ ಆಫ್ 6 ಇಟ್ ಈಸ್ 3, ಸೊ 1/2. ಸೊ ಇದ್ರದ್ದು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎರಡಕ್ಕೂ ಕಾಮನ್ 1 ಅಂದರೆ 6. ಸೊ ವಿಚ್ ಈಸ್ 1/6, ಸೇಮ್ ಹಂಗೆ ಇರುತ್ತೆ. ಓಕೆ, ನಮಗೆ ಕಾಮನ್ 6, ಹೌದಾ? ಈಗ ಇಂಡಿಪೆಂಡೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಶುಡ್ ಬಿ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. ವಿ ಆಲ್ರೆಡಿ ನೋ ದಿಸ್ ವ್ಯಾಲ್ಯೂ 1/6. ಸೊ ಎಲ್ ಎಚ್ ಎಸ್ ಏನಿದೆ? 1/6 ಇದೆ. ಆರ್ ಎಚ್ ಎಸ್ ಶುಡ್ ಆಲ್ಸೋ ಬಿ 1/6 ಯಾವಾಗ ಮಲ್ಟಿಪ್ಲೈ ಮಾಡಿದಾಗ.
ಸಪ್ರೇಟ್ ಇದೆ. ಪ್ರಾಬಿಲಿಟಿ ಆಫ್ ಇ ಇಸ್ 1/3, ಪ್ರಾಬಿಲಿಟಿ ಆಫ್ ಎಫ್ ಇಸ್ 1/2. ಸೊ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 1/6, ವಿಚ್ ಈಸ್ ಈಕ್ವಲ್ ಟು LHS. ಸೊ ದೇ ಆರ್ ಇಂಡಿಪೆಂಡೆಂಟ್. ಒಂದು ವೇಳೆ ಇಲ್ಲಿ ಬೇರೆ ವ್ಯಾಲ್ಯೂ ಬಂತು, ಇಲ್ಲಿ ಬೇರೆ ವ್ಯಾಲ್ಯೂ ಇದೆ, ಇಲ್ಲಿ ಬೇರೆ ವ್ಯಾಲ್ಯೂ ಇದೆ, ಅವಾಗ ಏನಾಗುತ್ತೆ? ದೇ ಆರ್ ಡಿಪೆಂಡೆಂಟ್, ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಸೊ ಲಾಸ್ಟ್ ಕೇಸಲ್ಲೂ ಅದೇ ಆಯಿತು. ಓಕೆ, ಸ್ಯಾಂಪಲ್ ಸ್ಪೇಸ್ ಬರೀಬೇಕಿಲ್ಲಿ. ಸ್ಯಾಂಪಲ್ ಸ್ಪೇಸ್ ಬರೆದು ಓಕೆ ಈವನ್ ಮಲ್ಟಿಪಲ್ ಆಫ್ 3. ಸೊ ಇ ಅಂದರೆ ಏನು, ಇ ಅಂದರೆ ಏನು, ಎಫ್ ಅಂದರೆ ಏನು, ಇದೆಲ್ಲ ಬರೀಬೇಕು. ಸೊ ಇ ಅಂದರೆ ಏನು? ಮಲ್ಟಿಪಲ್ ಆಫ್ 3. ಎಫ್ ಅಂದರೆ ಗೆಟಿಂಗ್ ಇವನ್. ಸೊ ಈ ಥರ ಎಲ್ಲ ಬರೆದು ಆಮೇಲೆ ಸ್ಯಾಂಪಲ್ ಸ್ಪೇಸ್ ಬರೀಬೇಕು ಮಾರ್ಕ್ಸು. 2 ಬಾಲ್ ಇದೆ. ಐ ಡ್ರಾನ್ ಅಟ್ ರ್ಯಾಂಡಮ್ ವಿತ್ ರಿಪ್ಲೇಸ್ಮೆಂಟ್ ಫ್ರಮ್ ಎ ಬಾಕ್ಸ್ ಕಂಟೈನಿಂಗ್ 10 black balls and 8 red balls. Find the probability of the first ball is black and second ball is red. Multiplication. ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ 2 ಬಾಲ್ ಡ್ರಾ ಮಾಡ್ತೀವಿ ಅಟ್ ರ್ಯಾಂಡಮ್ ವಿತ್ ರಿಪ್ಲೇಸ್ ಮಾಡ್ತಿದ್ದೀವಿ. ಫ್ರಮ್ ಎ ಬಾಕ್ಸ್ ಕಂಟೈನಿಂಗ್ 10 blacks and 8 red balls. Find the probability that first ball is black. So probability of getting black ಏನು? ಸೊ total number of black balls 10. Out of total ಎಷ್ಟು ಬಾಲ್ಸ್ ಆಯಿತು? 18. ಸೊ ದಿಸ್ ಇಸ್ 5/9. ಸೊ ಪ್ರಾಬಿಲಿಟಿ ಆಫ್ ಗೆಟಿಂಗ್ ರೆಡ್ ಬಾಲ್. ಸೊ ರೆಡ್ ಬಾಲ್ ಎಷ್ಟಿದೆ? 8 ಔಟ್ ಆಫ್ 18. ಸಿಂಪ್ಲಿಫೈ ಮಾಡಿರಿ, 4/9. ಈಗ ಆ್ಯಂಡ್ ಅಗೇನ್ ನೀವು ಬರೀಬೇಕು ವಾಟ್ ಈಸ್ ಬಿ, ವಾಟ್ ಈಸ್ ಆರ್. ಬಿ ಅಂದರೆ ಬ್ಲ್ಯಾಕ್ ಬಾಲ್, ಆರ್ ಅಂದರೆ ರೆಡ್ ಬಾಲ್, ಗೆಟಿಂಗ್ ರೆಡ್ ಬಾಲ್. ಸೊ ಈಗ ಪ್ರಾಬಬಿಲಿಟಿ. ಸೊ ಟೋಟಲ್ ಪ್ರಾಬಬಿಲಿಟಿ ಅಂದಾಗ ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್, ಸೆಕೆಂಡ್ ಬಾಲ್ ಈಸ್ ರೆಡ್. ಸೊ ಫಸ್ಟ್ ಬಾಲು ಬ್ಲ್ಯಾಕು 5/9. ಇಸ್ ಇಟ್ ಡಿಪೆಂಡಿಂಗ್ ಆನ್ ರೆಡ್ ಮೇಲೆ ಡಿಪೆಂಡ್ ಅಂದರೆ ರೆಡ್ ಬಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದು ಬ್ಲ್ಯಾಕ್ ಮೇಲೆ ಡಿಪೆಂಡ್ ಆಗ್ತಿದೆಯಾ? ಇಲ್ಲ. ಸೊ 5/9 ಇಂಟು 4/9. ಫಸ್ಟ್ ಬಾಲು 5/9 ಬಿಕಾಸ್ ಗೆಟ್ಟಿಂಗ್ ಬ್ಲ್ಯಾಕ್ ಈಸ್ 5/9. ಸೆಕೆಂಡ್ ಈಸ್ ರೆಡ್ ವಿಚ್ ಈಸ್ 4/9. ಸೊ ಆನ್ಸರ್ 20/81. The probability that first ball is black and second ball is red is 20/81. Okay. Next, an urn contains 10 black, 5 white balls. 2 blacks are drawn from the urn, one after the other without replacement. What is the probability that both drawn are black? ಇದನ್ನು ನೀವು ಸಾಲ್ವ್ ಮಾಡಿರಿ. ವಿತೌಟ್ ರಿಪ್ಲೇಸ್ಮೆಂಟ್ ಅಂತಿದ್ದಾರೆ. ಸೊ ವಿತೌಟ್ ರಿಪ್ಲೇಸ್ಮೆಂಟ್ ಅಂದಾಗ ಏನು ಮಾಡಬೇಕು? ನಾ ಅಲ್ಲಿ ಬ್ಲ್ಯಾಕ್ ತೊಗೊಂಡೆ, ಇಲ್ಲಿ ವೈಟ್ ಅಂತ ಇದೆ, ಸೊ ಅದನ್ನೇ ರೆಡ್ ಅಂತ ಮಾಡ್ಕೊಂಡು, ಅಂದರೆ ಹಿಂದಿಂದ್ರಲ್ಲಿ ರೆಡ್ ಸಾಲ್ವ್ ಮಾಡಿದೆ, ಇಲ್ಲಿ ವೈಟ್ ಇದೆ. ವಿತೌಟ್ ರಿಪ್ಲೇಸ್ಮೆಂಟ್ ಹಿಂದೆ ಕ್ವಶನು ಒಂದು ವಿತೌಟ್ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ ಡೆಕ್ದು. ಸೊ ಸಾಲ್ವ್ ಮಾಡಿರಿ. ಸೊ ಈಗ ಬೇಸ್ ಥಿಯರಮ್ ನೀವು ಆ್ಯಕ್ಚುಲಿ ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್. ಆ್ಯಂಡ್ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ ಎಷ್ಟು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು ಅಂದ್ರೆ ಅಷ್ಟು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ಬಿಕಾಸ್ ಅಲ್ಲಿ ನಿಮಗೆ ಸ್ಟೆಪ್ಸ್ ಹಾಕಬೇಕು ಅಂತಿಲ್ಲ, ಸೊ ಫಾರ್ಮುಲಾ ಹಾಕಬೇಕು ಅಂತಿಲ್ಲ. ನಾನು ವಿತೌಟ್ ಅಂದರೆ ಫಾರ್ಮುಲಾನ ಬರೀದೆ ಜಸ್ಟ್ ಲುಕಿಂಗ್ ಅಟ್ ದ ನಂಬರ್ಸ್ ಹೆಂಗೆ ಸಾಲ್ವ್ ಮಾಡ್ಬೋದು, ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು ವಿತಿನ್ ಲೆಟ್ಸ್ ಸೇ ಸಮ್ 20-30 seconds. ಕ್ವಶನ್ ಓದಿ ಆ ನಂಬರ್ಸ್ ಏನೇನಿರುತ್ತೆ ಜಸ್ಟ್ ಹಂಗೆ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡೋದು. ಆ ಡಿವಿಷನ್ ಮಾಡಬೇಕಾದ್ರೂ ಹೆಂಗೆ ಈಸಿಯಾಗಿ ಕಾಮನ್ ತೆಗಿಬೋದು ಅಥವಾ ಯಾವುದನ್ನು ನೆಗ್ಲೆಕ್ಟ್ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಸೊ ಅದಕ್ಕೆ ಸಿ ಟಿ ವಿಡಿಯೋ ಚೆಕ್ ಮಾಡಿರಿ. ಸೊ ಈಗ ಬೇಸ್ ಥಿಯರಮ್ ಅಂದರೆ ಈಗ ನೀವು ನೋಡಿರ್ಬೋದು. ಸೊ ಈಗ ಆರ್ ಪಿ ಸರ್ ಹೇಳಿರ್ತಾರೆ, ಸೊ ಈಗ ಬೈಕಲ್ಲಿ ಹೋಗ್ಬೋದು ಅಥವಾ ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಸೊ ನಾನು ಬೈಕಲ್ಲಿ, ಕಾರಲ್ಲಿ, ಬಸ್ಸಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು. ಸೊ ಎ ಇಸ್ ಆ್ಯನ್ ಇವೆಂಟ್ ವೇರ್ ನನಗೆ ಆ್ಯಕ್ಸಿಡೆಂಟ್ ಆಯಿತು. ಸೊ ಐ ಲವ್ ಬೈಕ್, ನನಗೆ ಬೈಕ್ ಕ್ರೇಜ್ ಇದೆ. ಐ ಲವ್ ಬೈಕ್ ರೈಡಿಂಗ್. ಹೆಂಗೆ ಕ್ರೇಜ್ ಇದೆ ಅಂದರೆ ಈಗ ಸರಿಗೆ ಹೆಂಗೆ ಕಾರ್ ಓಡಿಸೋದು ಇಷ್ಟನೋ, ಸೊ ಐ ಲವ್ ಬೈಕ್. ಸೊ ಬೈಕ್ ಮೇಲೆ ಬೇಕಿದ್ರೆ ಐ ಕ್ಯಾನ್ ಟ್ರಾವೆಲ್ 700-800 kilometers ಇನ್ ಎ ಡೇ ಟ್ರಾವೆಲ್ ಮಾಡಿದ್ದೀನಿ. ಎನ್ಫೀಲ್ಡ್ ಇದೆ. ಸೊ ಐ ಲವ್ ಬೈಕ್. ಸೊ ಬಟ್ ಬೈಕಲ್ಲಿ ಆ್ಯಕ್ಸಿಡೆಂಟ್ ಆಗೋದು ಜಾಸ್ತಿ. ನಾ ಇವತ್ತವರೆಗೂ ದೇವ್ರ ದಯೆಯಿಂದ ಒಂದು ದಿವಸ ಕೂಡ ಆ್ಯಕ್ಸಿಡೆಂಟ್ ಆಗಿಲ್ಲ. ಬಟ್ ಇನ್ ಜನರಲ್ ಆಗಿ ಆ್ಯಕ್ಸಿಡೆಂಟ್ ಆಗೋದು ಬೈಕಲ್ಲಿ ಜಾಸ್ತಿ, ಯಾಕಂದರೆ ಹೆಂಗೆ ಅಂದರೆ ಹಂಗೆ ಓಡಿಸಿರ್ತಾರೆ. ಸೊ ಕಾರಲ್ಲಿ ಸೇಫ್ಟಿ ಇರುತ್ತೆ, ಸೊ ಬಸ್ಸಲ್ಲಾದರೆ ಇನ್ನೂ ಸೇಫ್ಟಿ ಇರುತ್ತೆ. ಸೊ ಇದೆಲ್ಲ ಪ್ರಾಬಿಲಿಟೀಸ್ ಇದೆ. ಬೈಕ್ದು 0.6, ಕಾರ್ದು 0.3, ಬಸ್ಸದು 0.1. ಬಿಕಾಸ್ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಬಟ್ ಈಗಿಂದ ರೀಸೆಂಟ್ಲಿ ಇವೆಂಟ್ಸ್ ಆಗ್ತಿರೋ ತೊಗೊಂಡ್ರೆ ಹೌದು
ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಬಸ್ಸಲ್ಲಿ ಎವ್ರಿ ಮಂತ್ ಒಂದೋ ಎರಡೋ ನೋಡ್ತಿದ್ದೀವಿ. ವಿ ಶುಡ್ ನಾಟ್ ಹ್ಯಾಪನ್. ಬಟ್ ನಾನೀಗ ಬೈಕಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು, ಬಸ್ಸಲ್ಲಿ ಹೋಗೋದು, ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಆಲ್ ಏನಿದೆ ಸೇಮ್ ಇದೆ. ಇದು 1/3 1/3 1/3. ಈಗ ನನಗೇನೋ ಆಕ್ಸಿಡೆಂಟ್ ಆಯಿತು. ಮನೇಲಿ ಏನು ಅನ್ಕೊತಾರೆ, ಇವನು ಬೈಕಲ್ಲಿ ಹೋದ್ನೋ, ಕಾರಲ್ಲಿ ಹೋದ್ನೋ, ಬಸ್ಸಲ್ಲಿ ಹೋದ್ನೋ. ಯಾಕಂದ್ರೆ ಒಂದೊಂದ್ಸಲಿ ಎಲ್ಲ ಎಷ್ಟೇ ದೂರ ಇದ್ರೂ ಯಾವ್ದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಆಕ್ಸಿಡೆಂಟ್ ಆಗಿದ ತಕ್ಷಣ ಹೆಂಗೆ ಹೋದ್ನಪ್ಪ, ರಿವರ್ಸ್. ಸೊ ರಿವರ್ಸ್ ಪ್ರಾಬಬಿಲಿಟಿ ಅಂದರೆ ಏನರ್ಥ, ನನಗೆ ಆಕ್ಸಿಡೆಂಟ್ ಆಗಿದೆ, ಬೈಕಲ್ಲಿ ಹೋಗಿದ್ದಕ್ಕ, ಕಾರಲ್ಲಿ ಹೋಗಿದ್ದಕ್ಕ, ಬಸ್ಸಲ್ಲಿ ಹೋಗಿದ್ದಕ್ಕ ಅನ್ನೋದು ಹುಡುಕ್ತಾರೆ. ಸೊ ನಮ್ಮಮ್ಮ ಅಂತೂ ಅದರಲ್ಲಿ ಕೇಳೋದೇ ಬೇಡ. ಸೊ ಆಕ್ಸಿಡೆಂಟ್ ಆಯಿತು ಅಂದರೆ, ಅಲ್ಲ ಏನೋ ಆಯಿತು ಅಂದರೆ, ಆ ಬೈಕಲ್ಲಿ ಹೋದಾ, ಕಾರಲ್ಲಿ ಹೋದಾ, ಬಸ್ಸಲ್ಲಿ ಹೋದಾ ಅಂತ ಕೇಳ್ತಾರೆ. ಸೊ ಹಾಗೆ ಆಕ್ಸಿಡೆಂಟ್ ಆಗಿದೆ. ಈಗ ನನಗೆ ಅನ್ಕೊಡ್ರಿ, ನನಗೆ ಆಕ್ಸಿಡೆಂಟ್ ಆಗಿದೆ, ಬೈಕಲ್ಲಿ ಹೋಗಿದ್ದಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನೋದಕ್ಕೆ ಏನು, ವಾಟ್ ಈಸ್ ದ ಪ್ರಾಬಿಲಿಟಿ? ಸೊ ವಾಪಸ್ ನಾನು ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಪ್ರತಿಯೊಂದು ಹೋಗೋದ್ರಲ್ಲೂ ಇಷ್ಟಿಷ್ಟು ಪ್ರಾಬಿಲಿಟಿ ಇದೆ. ಬೈಕಲ್ಲಿ ಹೋದಾಗ ಆಕ್ಸಿಡೆಂಟ್ ಆಯಿತು ಅನ್ನೋದಕ್ಕೆ ಏನು, ರಿವರ್ಸ್ ಪ್ರಾಬಿಲಿಟಿ. ಒಂಥರ ಇನ್ವೆಸ್ಟಿಗೇಷನ್ ಮಾಡ್ದಂಗೆ. ಈಗ ಅಪ್ಪ ಅಮ್ಮ ಎಲ್ಲ ಹಿಂಗೆ ಇನ್ವೆಸ್ಟಿಗೇಟ್ ಮಾಡ್ತಾರೋ ಹಾಗೆ. ಓಕೆ, ಸೊ ಬೇಸ್ ಥಿಯರಮು, ಫಾರ್ಮುಲಾ ಇದೆ ನಿಮಗೆ. ಕೆಳಗೇನಿದೆ, ವಾಟ್ ಎವರ್ ಯು ಆರ್ ಸೀಯಿಂಗ್ ಎಟ್ ದ ಬಾಟಮ್ ಈಸ್ ನಥಿಂಗ್ ಬಟ್ ಟೋಟಲ್ ಪ್ರಾಬಬಿಲಿಟಿ. ಸೊ ಒಂದು ಇವೆಂಟು ಇಂಟು ಪ್ರಾಬಿಲಿಟಿ ಆಫ್ ಅಕರಿಂಗ್, ಅಂದರೆ ಈಗ ಆಕ್ಸಿಡೆಂಟ್ ಆಗಿದೆ ಗಿವನ್ ಬೈಕ್, ಪ್ಲಸ್ ನಾನು ಕಾರಲ್ಲಿ ಹೋಗೋ ಪ್ರಾಬಿಲಿಟಿ, ಆಕ್ಸಿಡೆಂಟ್ ಆಯಿತು ಕಾರಲ್ಲಿ ಹೋಗಿದ್ದಕ್ಕೆ, ನೆಕ್ಸ್ಟ್ ಅದೇ ರೀತಿ. ಸೊ ಕೆಳಗೇನಿದೆ ಇಟ್ ಈಸ್ ಆಲ್ ಟೋಟಲ್. ಮೇಲೇನಿದೆ ನಾನು ಬೈಕಲ್ಲಿ ಹೋಗಿದ್ದಕ್ಕೆ ಪ್ರಾಬಿಲಿಟಿ, ಆಕ್ಸಿಡೆಂಟ್ ಆಯಿತು ಬೈಕಲ್ಲಿ ಹೋಗಿದ್ದಕ್ಕೆ, ಕೆಳಗೆ ಟೋಟಲ್. ಅದಕ್ಕೆ ಲೈಕ್ ಥಿಯರಮ್ ಥಿಯರಮ್ ಬರಿಬೇಕಾಗತ್ತೆ. ಬಟ್ ಸಮೇಷನ್ನು ಅದು ಇದು ಅದು ಎಷ್ಟಿರುತ್ತೋ ಅಷ್ಟು. ಈಗ ಹಿಂದೆ 3 ಇತ್ತು, 4 ಇರ್ಬೋದು, 5 ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಓಕೆ, ಸೊ ಆ್ಯಕ್ಚುಲಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ದೇರ್ ಆರ್ 2 ಬಾಕ್ಸಸ್. ಓಕೆ, 2 ಬಾಕ್ಸ್ ಇದೆ, ಬಾಕ್ಸ್ 1 ಬಾಕ್ಸ್ 2. ಬಾಕ್ಸ್ 1 ಕಂಟೈನ್ಸ್ 3 red and 6 black balls. ಓಕೆ, ಬಾಕ್ಸ್ 2 5 red 5 black ಈಕ್ವಲ್ ಇದೆ. ಒನ್ ಆಫ್ ದ 2 ಬಾಕ್ಸಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆ್ಯಂಡ್ ಎ ಬಾಲ್ ಈಸ್ ಡ್ರಾನ್. ಯಾವುದಾದ್ರೂ ತೊಗೋಬೋದು. ಸೊ ಬಾಕ್ಸ್ 1 ಆದರೂ ತೊಗೋಬೋದು, ಬಾಕ್ಸ್ 2 ಆದರೂ ತೊಗೋಬೋದು. 1 or 2 ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ವಿಚ್ ಈಸ್ ಫೌಂಡ್ ಟು ಬಿ ರೆಡ್ ಕಲರ್ ಬಾಲ್ ಸಿಕ್ತು. ಫೈಂಡ್ ದ ಪ್ರಾಬಿಲಿಟಿ ದ್ಯಾಟ್ ದ ರೆಡ್ ಬಾಲ್ ಕಮ್ಸ್ ಔಟ್ ಫ್ರಮ್ ಬಾಕ್ಸ್ 2. ಬಾಕ್ಸ್ 2 ಇಂದನೇ ಬರ್ತಿದೆ ಅನ್ನೋದಕ್ಕೆ ಪ್ರಾಬಿಲಿಟಿ ಏನು? ಸೊ 2 ಬಾಕ್ಸ್ ಇದೆಯಾ? ಸೊ ಬಾಕ್ಸ್ 1 ಸೆಲೆಕ್ಟ್ ಮಾಡೋ ಪ್ರಾಬಿಲಿಟಿ ಎಷ್ಟು? 1/2. ನಾನು ಬಾಕ್ಸ್ 1 ಆದರೂ ಸೆಲೆಕ್ಟ್ ಮಾಡ್ಬೋದು, ಬಾಕ್ಸ್ 2 ಆದರೂ ಸೆಲೆಕ್ಟ್ ಮಾಡ್ಬೋದು, ಅದೇ ತಾನೇ ಹೇಳ್ತಿರೋದು. ಸಿಮಿಲರ್ಲಿ ಬಾಕ್ಸ್ 2 ಸೆಲೆಕ್ಟ್ ಮಾಡೋ ಪ್ರಾಬಿಲಿಟಿ ಅಗೇನ್ 1/2. ಸೊ ಈಗ ನೆಕ್ಸ್ಟು ಏನಿದೆ, ಪ್ರಾಬಬಿಲಿಟಿ ರೆಡ್ ಬಾಲ್ ಸೆಲೆಕ್ಟ್ ಮಾಡಿದೆ ಫ್ರಮ್ ಬಾಕ್ಸ್ 1. ಸೊ ಟೋಟಲ್ ನಂಬರ್ ಆಫ್, ಈಗ ರೆಡ್ ಬಾಲ್ಸ್ ಎಷ್ಟಿದೆ ಬಾಕ್ಸ್ 1ಅಲ್ಲಿ? 3. ಟೋಟಲ್ ನಂಬರ್ ಆಫ್ ಬಾಲ್ಸ್ 3 + 6 9. ಸೊ ಎಷ್ಟಾಯಿತು? 1/3. ಸಿಮಿಲರ್ಲಿ ಪ್ರಾಬಬಿಲಿಟಿ ರೆಡ್ ಬಾಲು ಫ್ರಮ್ ಬಾಕ್ಸ್ 2. ಸೊ ರೆಡ್ ಬಾಲ್ ಎಷ್ಟಿದೆ? 5. ಸೊ ಟೋಟಲ್ ಎಷ್ಟಿದೆ? 10. ಸೊ ಎಷ್ಟಾಯಿತು? 1/2. ಈಗೇನು ಕೇಳ್ತಿದ್ದಾರೆ? ಪ್ರಾಬಬಿಲಿಟಿ ದ್ಯಾಟ್ ನಾನು ರೆಡ್ ಬಾಲ್ ಕಮ್ಸ್ ಔಟ್ ಫ್ರಮ್ ಬಾಕ್ಸ್ 2. ಬಾಕ್ಸ್ 2 ಸೆಲೆಕ್ಟ್ ಮಾಡಿರೋದು, ಗಿವನ್ ದಟ್ ಇಟ್ ಈಸ್ ಎ ರೆಡ್ ಬಾಲ್. ಸೊ ರೆಡ್ ಬಾಲ್ ಆಗಲೇ ಪಿಕ್ ಮಾಡಿದ್ದೀನಿ, ಬಾಕ್ಸ್ 2 ಇಂದ ಬರ್ತಿದೆ ಅನ್ನೋದಕ್ಕೆ ಪ್ರಾಬಬಿಲಿಟಿ ಏನು? ಸೊ ಏನು ಮಾಡ್ತೀರಾ? ರೆಡ್ಡಾ ಬಾಕ್ಸ್ 2ನಾ? ಸೊ ಪ್ರಾಬಬಿಲಿಟಿ ಆಫ್ ಏನು, ರೆಡ್ ಬಾಲ್, ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 2 ಇಂಟು ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ರೆಡ್ ಬಾಲ್ ಫ್ರಮ್ ಬಾಕ್ಸ್ 2 ಡಿವೈಡೆಡ್ ಬೈ probability, total probability. So probability of selecting box 1 into probability of selecting red ball from box 1 plus probability of selecting box 2 into probability of selecting red ball from probability of plus probability of selecting box 2 into probability of selecting red ball from box 2. ಫಾರ್ಮುಲಾ ಬರೀಲೇಬೇಕು. ಬರೆದಾದ್ಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ನಾನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ, ಮತ್ತು ನೆಕ್ಸ್ಟ್ ಪೇಜ್ ಹೋಯ್ತು ಅಂದರೆ. ಸೊ ಪ್ರಾಬಿಲಿಟಿ ಆಫ್ ಬಾಕ್ಸ್ 2 ಸೆಲೆಕ್ಟಿಂಗ್ ಬಾಕ್ಸ್ 2 ಏನು?
1/2 ಇಂಟು ರೆಡ್ ಬಾಲ್ ಫ್ರಮ್ ಬಾಕ್ಸ್ 2 ಅಂದ್ರೆ ಅದನ್ನು 1/2 ಡಿವೈಡ್ ಬೈ ಸೇಮ್ ಬರುತ್ತಾ. ಸೊ ನಾನು ಇದನ್ನು 1/4 ಅಂತ ಡೈರೆಕ್ಟಾಗಿ ಬರ್ಕೊತೀನಿ, ಬಿಕಾಸ್ ಇಲ್ಲೇನು ಮಲ್ಟಿಪ್ಲೈ ಮಾಡಿದೆ ಅದು ಮತ್ತೆ ಇಲ್ಲಿ ಅಗೇನ್ ರಿಪೀಟ್ ಆಗುತ್ತೆ. ನಾನು ಸಿಂಪ್ಲಿಫೈ ಫಾಸ್ಟಾಗಿ ಮಾಡ್ತಿದ್ದೀನಿ, ಸೊ ನೀವು ಸ್ಟೆಪ್ಸ್ ವೈಸ್ ಬರ್ಕೊಂಡು ಹೋಗ್ರಿ. ಸೊ ಬಾಕ್ಸ್ 1 ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 1 1/2 ಇಂಟು ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ರೆಡ್ ಬಾಲ್ ಫ್ರಮ್ ಬಾಕ್ಸ್ 1 ಎಷ್ಟು 1/3. ಸೊ ಮೇಲೇನು ಬರುತ್ತೆ 1/4, ಕೆಳಗೇನು ಬರುತ್ತೆ ಓಕೆ ಕಲರ್ ಚೇಂಜ್ ಮಾಡ್ತೀನಿ ಎಲ್ಲ. ಸೊ ಮೇಲೆ 1/4, ಕೆಳಗೆ 1/6 ಪ್ಲಸ್ 1/4. ಸಿಂಪ್ಲಿಫೈ ಮಾಡಿರಿ. ಓಕೆ ಇದನ್ನಿಲ್ಲೇ ಮೇಲೆ 1/4, ಕೆಳಗೆ 1/6 ಪ್ಲಸ್ 1/4, ಮೇಲೆ 1/4 ಹಂಗೆ ಇಡ್ತೀನಿ, ಕೆಳಗೆ ಎಲ್ ಸಿ ಎಮ್ಮು 6 4 24, 4 ಮೇಲೆ ಹೋಗುತ್ತೆ, 4 + 6 ಎಷ್ಟಾಯಿತು 10 ಆಯಿತು. ಇದು ಸಿಂಪ್ಲಿಫೈ ಮಾಡಿದಾಗ 4 1s 4 6 ನೆಕ್ಸ್ಟು 6 3s 5s 3 ಮೇಲೆ ಹೋಗುತ್ತೆ. ಸೊ ದ ಟೋಟಲ್ ಆನ್ಸರ್ ಇಸ್ 3/5 ಅಷ್ಟೇ ಈಸಿ. ಆ್ಯಂಡ್ ಸಿ ಇ ಟಿಲಿ ತೊಗೋಬೇಕು ಅಂದರೆ ಇಷ್ಟೆಲ್ಲ ಓಕೆ ಇದನ್ನು ಬರ್ಕೊಡ್ರಿ, ಫಾರ್ಮುಲಾ ಬರೆಯೋಂಗಿಲ್ಲ, ಡೈರೆಕ್ಟ್ ಸಾಲ್ವ್ ಮಾಡೋದು. ಓಕೆ ಈಗ ಅದನ್ನೇನು ಹೇಳೋದು ಬೇಡ. ಸೊ ಆಫ್ ದ ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್ ಇಟ್ ಈಸ್ ನೋನ್ ದಟ್ 60% ರಿಸೈಡ್ ಇನ್ ಹಾಸ್ಟೆಲ್. ಸೊ ಹಾಸ್ಟೆಲ್ 60%. ಸೊ ಪ್ರಾಬಬಿಲಿಟಿ ಆಫ್ ಹಾಸ್ಟೆಲ್ ಅಲ್ಲ, ಓಕೆ. ಸೊ ಪ್ರಾಬಬಿಲಿಟಿ ಆಫ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಇಸ್ 60%, ವಿಚ್ ಇಸ್ 60/100. ಸೊ ಇದು 6/10. 6/10 ಹಾಗೆ ಇಡ್ರಿ, 3/5 ಬರೆಯೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತ ಹೇಳ್ತೇನೆ. ನೆಕ್ಸ್ಟು ಈಸಿ ಆಗುತ್ತೆ. 40% ಆರ್ ಡೇ ಸ್ಕಾಲರ್ಸ್. ಸೊ ಡೇ ಸ್ಕಾಲರ್ಸ್ ಡಿ ಅಂತ ತೊಗೊತೀನಿ. ಸೊ ಎಷ್ಟು 40%, ವಿಚ್ ಇಸ್ 40/100, 4/10. ಓಕೆ. ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ ರಿಪೋರ್ಟ್ ದಟ್ 30% ಆಫ್ ಆಲ್ ಸ್ಟೂಡೆಂಟ್ ಹೂ ರಿಸೈಡ್ ಇನ್ ಹಾಸ್ಟೆಲ್ ಅಟೈನ್ ಎ ಗ್ರೇಡ್. ಸೊ ಎ ಗ್ರೇಡ್ ಬರ್ತಿದೆ ಯಾರಿಗೆ? ಹಾಸ್ಟೆಲಲ್ಲಿರೋರಿಗೆ. ಸೊ ನನಗೆ ಎ ಗ್ರೇಡ್ ಬಂತು, ಹಾಸ್ಟೆಲಲ್ಲಿದ್ದೀನಿ. ಸೊ ಅನ್ನೋದೆಷ್ಟು 30%, ವಿಚ್ ಇಸ್ 30/100, 3/10. ನೆಕ್ಸ್ಟು ಆಯಿತಾ. ಆ್ಯಂಡ್ 20% ಆಫ್ ದ ಸ್ಕೇಲ್ ಡೇ ಸ್ಕಾಲರ್ ಅಟೈನ್ ಎ ಗ್ರೇಡ್. ಸೊ ಪ್ರಾಬಿಲಿಟಿ ಎ ಗ್ರೇಡ್ ಬರ್ತಿದೆ, ಡೇ ಸ್ಕಾಲರ್. ಸೊ ಎಷ್ಟು 20%, ವಿಚ್ ಇಸ್ 20/100, ಸೊ 2/10. ಓಕೆ ಮುಗೀತು. ಆ್ಯನ್ಯಲ್ ಎಕ್ಸಾಮ್ ಆಯಿತು. ಅಟ್ ದ ಎಂಡ್ ಆಫ್ ದ ಇಯರ್ 1 ಸ್ಟೂಡೆಂಟ್ ಈಸ್ ಚೂಸನ್, ಯಾರನ್ನೋ ಒಬ್ಬನ ತೊಗೊಂಡ್ರು. ಆ್ಯಂಡ್ ಹೀ ಈಸ್ ಆ್ಯನ್ ಎ ಗ್ರೇಡ್ ಬಂದಿದೆ ಅವ್ರಿಗೆ. ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ದ ಸ್ಟೂಡೆಂಟ್ ಹ್ಯಾಸ್ ಆನ್ ಹಾಸ್ಟೆಲೈಟ್? ವಾಪಸ್ ಅವನು ಹಾಸ್ಟೆಲ್ ಅವನು ಡೇ ಸ್ಕಾಲರ್ ಅಂತ ಹುಡುಕ್ತಾರೆ. ಈಗ ಯಾರ್ದೋ ಒಬ್ರದ್ದು ಫುಲ್ಲು ಸ್ಕೂಲ್ ಟಾಪರ್ ಅದು ಕಾಲೇಜ್ ಟಾಪರ್ ಆದರೂ ಅಂದ್ಕೊಡ್ರಿ. ಆಮೇಲೆ ಏನು ಮಾಡ್ತಾರೆ, ವಾಪಸ್ ಹುಡುಕ್ತಾರೆ ಅವನು ಹಾಸ್ಟೆಲಿದ್ದಾನೋ ಅಥವಾ ಮನೆಯಿಂದ ಬಂದು ಹೋಗ್ತಿದ್ನೋ ಅಂತ. ಯಾಕಂದರೆ ರಿಸಲ್ಟ್ ಪಬ್ಲಿಸಿಟಿ ಬೇಕಲ್ಲ. ಸೊ ಏನು ರಿವರ್ಸ್ ಪ್ರಾಬಬಿಲಿಟಿ, ಈಗೇನು ಫೈಂಡ್ ಮಾಡ್ಬೇಕು? ಪ್ರಾಬಬಿಲಿಟಿ ದಟ್ ಈಸ್ ಫ್ರಮ್ ಹಾಸ್ಟೆಲ್, ಅವನಿಗೆ ಎ ಗ್ರೇಡ್ ಬಂದಿದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ ಪ್ರಾಬಬಿಲಿಟಿ ಆಫ್ ಹಾಸ್ಟೆಲ್ ಇಂಟು ಪ್ರಾಬಬಿಲಿಟಿ ಆಫ್ ಈಸ್ ಗೆಟಿಂಗ್ ಎ ಗ್ರೇಡ್ ಆ್ಯಂಡ್ ಈಸ್ ಆನ್ ಹಾಸ್ಟೆಲೈಟ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ದಟ್ ಸೇಮ್ ಹಾಸ್ಟೆಲ್ಲು ಇಂಟು ಪ್ರಾಬಬಿಲಿಟಿ ದಟ್ ಎ ಗ್ರೇಡು ಹಾಸ್ಟೆಲ್ಲ ಪ್ಲಸ್ ಪ್ರಾಬಬಿಲಿಟಿ ದಟ್ ಈಸ್ ಎ ಡೇ ಸ್ಕಾಲರ್. ಸೊ ಪ್ರಾಬಬಿಲಿಟಿ ದಟ್ ಎ ಗ್ರೇಡ್ ಬಂತು, ಡೇ ಸ್ಕಾಲರ್. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ 6/10 ಇಂಟು 6/10 ಇಂಟು 3/10 ಡಿವೈಡೆಡ್ ಬೈ ಸೇಮಾ 18/100 ಪ್ಲಸ್, ಯಾಕಂದ್ರೆ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡೇ ಆನ್ಸರ್ ಬರಿಬೋದು. ಮತ್ತು ಅದನ್ನೇ 6/10 ಇಂಟು 3/10 ಅಂತ ಏನಿಗೆ ಬರೀಬೇಕು? ಎಕ್ಸಾಮಲ್ಲಿ ಬರೀರಿ, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಬರೀತಿದ್ದೀನಿ. ಪ್ಲಸ್ ಇದು 4/10 ಇಂಟು 2/10. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 4 ಇಂಟು 2 8/100. ನನಗಿಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಬರೀತಿರೋದು. ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಓಕೆ. ನೆಕ್ಸ್ಟು 6 3s 18. ಓಕೆ. ಸೊ 18/100 ಹೋಲ್ ಡಿವೈಡೆಡ್ ಬೈ ಅಗೇನ್ ಕೆಳಗೆ ಎಲ್ ಸಿ ಎಮ್ ತೊಗೋಬೋದಾ? 100 ಎಲ್ ಸಿ ಎಮ್ಮಾ? 100 ಎಲ್ ಸಿ ಎಮ್ ತೊಗೊಂಡ್ರೆ 18 + 8 26. ನೋಡಿ ಇಲ್ಲೇ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಅಂದರೆ ಇನ್ನು ಸಿ ಇ ಟಿನ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 18 12 ಹೋದರೆ 9 13. ಸೊ ಎಷ್ಟಾಯಿತು? 9/13. ದ ಪ್ರಾಬಬಿಲಿಟಿ ಆಫ್ ದಟ್
ಹಾಸ್ಟಲೈಟ್ ಆ್ಯಂಡ್ ಹೀ ಈಸ್ ಗೆಟಿಂಗ್ ಎನ್ ಎ ಗ್ರೇಡ್. ಸೊ ಅವ್ನು ಎ ಗ್ರೇಡ್ ಬಂದಿದೆ, ಬಟ್ ಈಸ್ ಎನ್ ಹಾಸ್ಟಲೈಟ್ ಅನ್ನೋದಕ್ಕೆ ಎಷ್ಟು 9/13, ವಿಚ್ ಇಸ್ ವೆರಿ ಗುಡ್, ವೆರಿ ಗುಡ್. ಬಿಕಾಸ್ 9/13 ಅಂದರೆ ಇಟ್ಸ್ ಮೋರ್ ದ್ಯಾನ್ 50%, 50 ಅಲ್ಲ, 9/13 ಅಂದರೆ ಎಷ್ಟಾಯಿತು? ಇಟ್ಸ್ ವೇ ಮೋರ್ ದೆನ್ 60%, 65%. ಓಕೆ, ಗುಡ್. ಸೊ ಗಿವನ್ 3 ಐಡೆಂಟಿಕಲ್ ಬಾಕ್ಸಸ್, 3 ಬಾಕ್ಸು. ಹಿಂದೆ 2 ಬಾಕ್ಸ್ ನೋಡಿದ್ರಿ, ಇಲ್ಲಿ 3 ಬಾಕ್ಸ್ ಇದೆ. ಈಚ್ ಕಂಟೈನಿಂಗ್ 2 ಕಾಯಿನ್ಸ್. ಸರ್ ಆಗಲೇ ಬಾಕ್ಸ್ ಮಾಡಿದ್ದೀರಾ, ಮತ್ತೇನಕ್ಕೆ ಡಿಫ್ರೆನ್ಸ್ ಇದೆ ಹೇಳ್ತೀನಿ ನೋಡಿರಿ. ಈಚ್ ಕಂಟೈನಿಂಗ್ 2 ಕಾಯಿನ್ಸ್, 2 ಕಾಯಿನ್ ಇದೆ. ಬಾಕ್ಸ್ 1ಅಲ್ಲಿ 2 ಗೋಲ್ಡು. ಓಕೆ, ಬಾಕ್ಸ್ 2 ಅಲ್ಲಿ ಬೋತ್ ಆರ್ ಸಿಲ್ವರ್. ಬಾಕ್ಸ್ 1ಅಲ್ಲಿ 2 ಗೋಲ್ಡು, ಬಾಕ್ಸ್ 2 ಅಲ್ಲಿ 2 ಸಿಲ್ವರ್. ನನಗೆ ಬಾಕ್ಸ್ 1 ಬೇಕಪ್ಪ, ನಿಮ್ಗೆ ಯಾವ್ದು ಬೇಕು? ಬಾಕ್ಸ್ 1 ಬಾಕ್ಸ್ 2? ಆ್ಯಂಡ್ ಬಾಕ್ಸ್ 3 ದೇರ್ ಈಸ್ 1 ಗೋಲ್ಡ್ 1 ಸಿಲ್ವರ್. 1 ಗೋಲ್ಡು 1 ಸಿಲ್ವರ್ ಇದೆ. ಎ ಪರ್ಸನ್ ಚೂಸಸ್ ಎ ಬಾಕ್ಸ್ ಅಟ್ ರ್ಯಾಂಡಮ್ ಆ್ಯಂಡ್ ಟೇಕ್ಸ್ ಔಟ್ ಎ ಕಾಯಿನ್. ಯಾವುದೋ ಒಂದು ರ್ಯಾಂಡಮಾಗಿ ಚೂಸ್ ಮಾಡ್ತಾರೆ, ಒಂದು ಕಾಯಿನ್ನ ತೆಗಿತಾರೆ. ಓಕೆ, ಇಫ್ ದ ಕಾಯಿನ್ ಈಸ್ ಆಫ್ ಗೋಲ್ಡ್, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ದ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಗೋಲ್ಡ್? ಸೊ ಹಿಂಗೆ ಕೊಟ್ಟಾಗ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಕೊಟ್ಟಿಲ್ಲ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ರೀಡಿಂಗ್ ದ ಕ್ವಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ದ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಗೋಲ್ಡ್? ಸೊ ಬಾಕ್ಸ್ 1ಅಲ್ಲಿ ಏನಿದೆ? ಬಾಕ್ಸ್ 1ಅಲ್ಲಿ ಅಷ್ಟೇ 2 ಗೋಲ್ಡು. ಬಾಕ್ಸ್ 2ಅಲ್ಲಿ ಗೋಲ್ಡ್ ಇಲ್ಲವೇ ಇಲ್ಲ. ಓಕೆ, ಬಾಕ್ಸ್ 3 ಅಂತ ನೋಡೋಂಗಿದ್ರೆ ಬರೀ ಒಂದೇ ಗೋಲ್ಡು, ಇನ್ನೊಂದು ಸಿಲ್ವರು. ಈಗ ಆಗಲೇ ಅವ್ನು ಗೋಲ್ಡ್ ತೊಗೊಂಡಿದ್ದಾನೆ, ಇನ್ನೊಂದು ಗೋಲ್ಡ್ ಆಗಬೇಕು ಅಂದರೆ ಯಾವ ಬಾಕ್ಸ್ ಆಗಿರಬೇಕು? ಇಟ್ ಶುಡ್ ಬಿ ಬಾಕ್ಸ್ 1. ಅಲ್ಲಿ ಬಾಕ್ಸ್ 1 ಅಂತ ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಗಿವನ್ ಇಟ್ ಡಿಫ್ರೆಂಟ್ಲಿ. ಹಿಂಗೂ ಕೊಡ್ಬೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಸಿನೇ, ವೆರಿ ಈಸಿ. ಸೊ ಈಗ ಪಿಕ್ಕಿಂಗ್ ಬಾಕ್ಸ್ 1 ಅಥವಾ ಪಿಕ್ಕಿಂಗ್ ಬಾಕ್ಸ್ 2 ಆರ್ ಪ್ರಾಬಿಲಿಟಿ ಆಫ್ ಪಿಕ್ಕಿಂಗ್ ಬಾಕ್ಸ್ 3 ಎಲ್ಲ ಸೇಮ್, ವಿಚ್ ಇಸ್ 1/3. ನೆಕ್ಸ್ಟು ಗೋಲ್ಡ್ ತಾನೇ ಬೇಕು. ಸೊ ಈಗ ಪ್ರಾಬಬಿಲಿಟಿ ಆಫ್ ಗೋಲ್ಡ್ ಇನ್ ಬಾಕ್ಸ್ 1 ಬಿಕಾಸ್ 2 ಗೋಲ್ಡೇ ಇದೆ, ಈಸ್ 1. ಪ್ರಾಬಬಿಲಿಟಿ ಆಫ್ ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಗೋಲ್ಡ್ ಇನ್ ಬಾಕ್ಸ್ 2 ಗೋಲ್ಡೇ ಇಲ್ಲ, ಸೊ ವಿಚ್ ಇಸ್ 0. ಸೊ ಪ್ರಾಬಬಿಲಿಟಿ ಆಫ್ ಗೋಲ್ಡ್ ಇನ್ ಬಾಕ್ಸ್ 3 ಇರೋದು ಒಂದೇ ಗೋಲ್ಡ್ ಔಟ್ ಆಫ್ 2, ಸೊ 1/2. ಈಗ ನನಗೇನು? ಐ ನೀಡ್ ಬಾಕ್ಸ್ 1. ಸೊ ಬಾಕ್ಸ್ 1 ಸೆಲೆಕ್ಟ್ ಮಾಡಿದೆ. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 1 ಆ್ಯಂಡ್ ಗೆಟಿಂಗ್ ಬೋತ್ ಗೋಲ್ಡ್ಸ್? ಸೊ ಏನಾಯ್ತಾ? ಇಲ್ಲಿ 3, ಇಟ್ಸ್ ನಾಟ್ 1. ಸೊ 3 ಇವೆಂಟ್ ಇದೆ, ಬಟ್ ಒಂದಂತೂ ಹೋಯ್ತು ಬಿಕಾಸ್ 0 ಇದೆ. ಬಟ್ ನೀವು ಫಾರ್ಮುಲಾ ಬರೀಬೇಕಾದ್ರೆ 3 ಬರೀಬೇಕು, ಒಂದೇ ಬರೆದು ಬಿಡೋಕ್ಕಾಗಲ್ಲ. ಸೊ ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬಾಕ್ಸ್ 1 ಇಂಟು ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ಗೋಲ್ಡ್ ಗಿವನ್ ಬಾಕ್ಸ್ 1 ಪ್ಲಸ್ ಟೋಟಲ್ ಪ್ರಾಬಿಲಿಟಿ. ನಾನು ಟೋಟಲ್ ಪ್ರಾಬಿಲಿಟಿ ಬರೆಯಲ್ಲ ಬಿಕಾಸ್ ತುಂಬ ಉದ್ದ ಬರುತ್ತೆ, ನೀವು ಬರೀರಿ. ಸೊ ಏನು? ಬಾಕ್ಸ್ 1 ಇಂಟು ಗೋಲ್ಡ್ ಫ್ರಮ್ ಬಾಕ್ಸ್ 1, ಬಾಕ್ಸ್ 2 ಇಂಟು ಗೋಲ್ಡ್ ಫ್ರಮ್ ಬಾಕ್ಸ್ 2. ಸೊ ಟೋಟಲ್ ಪ್ರಾಬಿಲಿಟಿ, ನಾನಿಲ್ಲಿ ಜಸ್ಟ್ ಟೋಟಲ್ ಪ್ರಾಬಿಲಿಟಿ ಅಂತ ಬರಿತೀನಿ. ಹೆಂಗೆ ಬಂತು ಅಂತ ಗೊತ್ತಲ್ಲ, ನಾನು ಅಲ್ಲಿ ಬರೆಯೋದಕ್ಕೆ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಫೈನಲ್ ಆನ್ಸರ್, ಬಾಕ್ಸ್ 1 ಸೆಲೆಕ್ಟ್ ಮಾಡೋ ಪ್ರಾಬಿಲಿಟಿ ಎಷ್ಟು? ಬಾಕ್ಸ್ 1 ಸೆಲೆಕ್ಟ್ ಮಾಡೋ ಪ್ರಾಬಿಲಿಟಿ 1/3. ಗೋಲ್ಡ್ ಫ್ರಮ್ ಬಾಕ್ಸ್ 1 ಎಷ್ಟು? 1 ಡಿವೈಡೆಡ್ ಬೈ, ಈಗ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಅಗೇನ್, ಸೊ 1/3 ಇಂಟು 1, 1/3 ಪ್ಲಸ್ ಬಾಕ್ಸ್ 2 ಸೆಲೆಕ್ಟ್ ಮಾಡ್ತಿದ್ದೀನಿ, ಬಟ್ ಗೋಲ್ಡ್ ಫ್ರಮ್ ಬಾಕ್ಸ್ 2 ಎಷ್ಟಿದೆ? 0 ಪ್ಲಸ್ ಬಾಕ್ಸ್ 3 ಸೆಲೆಕ್ಟ್ ಮಾಡ್ತಿದ್ದೀನಿ, ಗೋಲ್ಡ್ ಫ್ರಮ್ ಬಾಕ್ಸ್ 3 ಎಷ್ಟಿದೆ? 1/2. ಸೊ 1/3 ಇಂಟು 1/2 1/6. ಸೊ ಎಷ್ಟಾಯಿತು? 1/3 ಹೋಲ್ ಡಿವೈಡೆಡ್ ಬೈ, ಸೊ 1/3 ಪ್ಲಸ್ 1/6. ಸೊ ಎಷ್ಟಾಯಿತು? ಸೊ 1/3 ಡಿವೈಡೆಡ್ ಬೈ, ಸೊ ಎಲ್ ಸಿ ಎಮ್ಮು 18. ಸೊ 18 ಆಯಿತು ಅಂದರೆ 6 + 3 9. 2 ಮಲ್ಟಿಪ್ಲೈ ಮಾಡಿದೆ, 6 ಎಲ್ ಸಿ ಎಮ್ ಅಂತ ತೊಗೋಬೋದು, ಬಟ್ 2 ಮಲ್ಟಿಪ್ಲೈ ಮಾಡಿದೆ, ಈಸಿ ಆಗೋಯ್ತು. 1 6. ಸೊ ಇಲ್ಲಿ 3ಇಂದ ಹೋಗುತ್ತೆ 2. ಸೊ 2 ಮೇಲೆ ಹೋಯ್ತು ಅಂದರೆ, ಸೊ ದಿಸ್ ಈಸ್ 2/3. ಸೊ ದಟ್ ಟೋಟಲ್ ಆನ್ಸರ್, ವಾಟ್ ಈಸ್ ಆನ್ಸರ್?
2/3. What is the probability that the other coin in the box is also gold is 2/3, which is more. Okay, fine. ಇದಾದಮೇಲೆ ಇನ್ನೊಂದು ಕ್ವಶನ್ ಇದೆ. ಆ್ಯನ್ ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರ್ಡ್ 2,000 ಸ್ಕೂಟರ್ಸ್, 4,000 ಕಾರ್ ಡ್ರೈವರ್ಸ್ ಆ್ಯಂಡ್ 6,000 ಟ್ರಕ್ ಡ್ರೈವರ್ಸ್. ಓಕೆ, ಪ್ರಾಬಿಲಿಟೀಸ್ ಆಫ್ ಆನ್ ಆಕ್ಸಿಡೆಂಟ್ ಆರ್ 0.1, 0.3, 0.15 ರೆಸ್ಪೆಕ್ಟಿವ್ಲಿ. ಯಾವ್ದ್ರದ್ದು? ನಾನು ಹಿಂದೆ ಎಕ್ಸಾಂಪಲ್ ತೊಗೊಂಡಲ್ಲ ಅದೇ, ಸ್ಕೂಟರು, ಕಾರು, ಟ್ರಕ್ಕದು ಇಲ್ಲಿ ಜಾಸ್ತಿ ಇದೆ, ಯಾಕಂದರೆ ನಾನು ಹೇಳೋದೇನು ಬೇಕಿಲ್ಲ, ಹೆಂಗೆ ಓಡಿಸ್ತಾರೆ ಅಂತ ನಮ್ಗೆ ಗೊತ್ತು. ಸೊ ಒನ್ ಆಫ್ ದ ಇನ್ಶೂರ್ಡ್ ಪರ್ಸನ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಹೀ ಈಸ್ ಎ ಸ್ಕೂಟರ್ ಡ್ರೈವರ್? ಹೇಳಿದ್ನಲ್ಲ ಬೈಕ್, ಹಾಗೆ ಹಿಂದೆ ಆಗಲೇ ಸಾಲ್ವ್ ಮಾಡಿದ್ದೀನಿ, ವ್ಯಾಲ್ಯೂಸ ತೊಗೊಂಡಿದ್ದೀನಿ. ನೀವು ಅದೇ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡ್ಬೋದು, ಟ್ರೈ ಮಾಡಿರಿ. ಓಕೆ, ಬಿಕಾಸ್ ನಾನು ಇದನ್ನಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಐ ಗೆಸ್. ಬಟ್ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಫೈನ್ ನೋಡೋಣ. ಏನಿದೆ? ಸ್ಕೂಟರ್ ಡ್ರೈವರ್, ಪ್ರಾಬಬಿಲಿಟಿ ಆಫ್ ಸ್ಕೂಟರ್ ಡ್ರೈವರ್. ಇದನ್ನು ಫೈನ್ ಮಾಡಬೇಕಂದ್ರೆ ಎಷ್ಟು? ಸ್ಕೂಟರ್ ಡ್ರೈವರ್ಸ್ ಎಷ್ಟಿದೆ? 2,000 ಡಿವೈಡೆಡ್ ಬೈ ಟೋಟಲ್ ನಂಬರ್ 2 + 4 6, 6 + 6 12,000, ವಿಚ್ ಇಸ್ 1/6. ಪ್ರಾಬಬಿಲಿಟಿ ಆಫ್ ಕಾರ್ ಡ್ರೈವರ್ ಎಷ್ಟು? ಕಾರ್ ಡ್ರೈವರ್ಸ್ ಆರ್ 4,000 divided by total 12,000, which is 1/3. Next, probability of truck drivers. So ಎಷ್ಟಿದೆ? ಟ್ರಕ್ ಡ್ರೈವರ್ಸ್ 6,000 divided by 12,000, which is 1/2. ಇದನ್ನು ಹಿಂಗೆ ಬರಿಬೋದು, ಇಲ್ಲ ಅಂತಲ್ಲ. ಇಲ್ಲಿ ನೀವು ನೋಡ್ರೆ ಎಲ್ಲ 12,000 ಇದೆಯಾ? ಇದನ್ನು ನೀವು ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಲೇಬೇಕಾ ಟೋಟಲ್ ಪ್ರಾಬಿಲಿಟಿ ಫೈಂಡ್ ಮಾಡೋದಕ್ಕೆ? ಈಸಿಯೆಸ್ಟ್ ವೇ ಹೇಳ, ಇದನ್ನು ಬರೆಯೋದಕ್ಕಿಂತ ನಾ ಹೇಳಿದೆ 4 ಅಂದರೆ 40% ಅಂದರೆ 4/100 40/100 ಆಗುತ್ತೆ. ಸೊ ಫೈನಲಿ 4/10 ಆಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿರಿ, 2/5 ಬರೆಯೋಕ್ಕೆ ಹೋಗಬೇಡ್ರಿ. 10 ಕಾಮನ್ ಇರುತ್ತೆ, ಪರ್ಸೆಂಟೇಜ್ ಕಾಮನ್ ಇರೋದ್ರಿಂದ ಇಲ್ಲೂ ಎಲ್ಲ ಕಡೆ 12,000 ಇದೆ. ದ ಸಿಂಪಲ್ ವೇಸ್ ಇದನ್ನು 2/12 ಅಂತಲೇ ಇಡ್ರಿ, 0 0s ಕ್ಯಾನ್ಸಲ್ ಮಾಡಿರಿ, 4/12 ಇರಲಿ, 0 0s ಕ್ಯಾನ್ಸಲ್ ಆಗಲಿ, 6/12 ಇರಲಿ. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಹೆಂಗಾಗುತ್ತೆ ನೋಡಿರಿ. ಓಕೆ, ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಮೀಟಿಂಗ್ ವಿತ್ ಆನ್ ಆಕ್ಸಿಡೆಂಟ್ ಗಿವನ್ ಸ್ಕೂಟರ್ ಎಷ್ಟು? 0.01. ಪ್ರಾಬಬಿಲಿಟಿ ಆಫ್ ಮೀಟಿಂಗ್ ವಿತ್ ಆನ್ ಆಕ್ಸಿಡೆಂಟ್ ಗಿವನ್ ಕಾರ್ ಅಲ್ಲ, ಹಾಂ ಎಷ್ಟು? 0.03. ಪ್ರಾಬಬಿಲಿಟಿ ಆಫ್ ಮೀಟಿಂಗ್ ಆನ್ ಆಕ್ಸಿಡೆಂಟ್ ಗಿವನ್ ಟ್ರಕ್ ಎಷ್ಟು? 0.15. ಈಗ ರಿವರ್ಸ್ ಹೋಗಬೇಕು. ಆಕ್ಸಿಡೆಂಟ್ ಆಗಿದೆ, ಪ್ರಾಬಬಿಲಿಟಿ ದಟ್ ಈಸ್ ಎ ಸ್ಕೂಟರ್ ಡ್ರೈವರ್. ಸೊ ಪ್ರಾಬಬಿಲಿಟಿ ಆಫ್ ಆ್ಯನ್ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗೋಗಿದೆ ಸ್ಕೂಟರ್ ಡ್ರೈವರ್ ಅಂದರೆ ರಿವರ್ಸ್. ಸೊ ಸ್ಕೂಟರ್ ಡ್ರೈವರ್ ಆಕ್ಸಿಡೆಂಟ್ ಆಗಿದೆ, ದಟ್ ಈಸ್ ಎ ಸ್ಕೂಟರ್ ಡ್ರೈವರ್. ಇಲ್ಲಿ ನಾನು ಫುಲ್ ಬರೀತೀನಿ, ಯಾಕಂದರೆ ಫುಲ್ ಸ್ಪೇಸ್ ಇದೆ. ಪ್ರಾಬಬಿಲಿಟಿ ಆಫ್ ಏನೋ ಸ್ಕೂಟರ್ ಡ್ರೈವರ್ ಇಂಟು ಪ್ರಾಬಬಿಲಿಟಿ ಆಫ್ ಆಕ್ಸಿಡೆಂಟ್ ಗಿವನ್ ಸ್ಕೂಟರ್ ಡ್ರೈವರ್ ಡಿವೈಡೆಡ್ ಬೈ ಟೋಟಲ್ ಪ್ರಾಬಬಿಲಿಟಿ. ಅದನ್ನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಎ ಗಿವನ್ ಎಸ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಕಾರ್ ಡ್ರೈವರ್ ಆಕ್ಸಿಡೆಂಟ್ ಗಿವನ್ ಕಾರ್ ಡ್ರೈವರ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಟ್ರಕ್ ಡ್ರೈವರ್, ನೆಕ್ಸ್ಟು ಆಕ್ಸಿಡೆಂಟ್ ಗಿವನ್ ಟ್ರಕ್ ಡ್ರೈವರ್. ಇದು ಟೋಟಲ್ ಪ್ರಾಬಬಿಲಿಟಿ. ಇಷ್ಟು ಉದ್ದ ಬರೀಲೇಬೇಕು. ಓಕೆ, ನೆಕ್ಸ್ಟು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸ್ಕೂಟರ್ ಡ್ರೈವರ್ ಎಷ್ಟು? 2/12 ಇಂಟು 0.01. ಸೊ 2/12 ಇಂಟು 0.01 ಡಿವೈಡೆಡ್ ಬೈ ಮತ್ತೆ 2/12 ಬರುತ್ತಾ ಇಂಟು 0.01 ಪ್ಲಸ್ ಕಾರ್ದೆಷ್ಟು? 4/12 ಇಂಟು 0.03. 4/12 ಇಂಟು 0.03 ಪ್ಲಸ್ ನೆಕ್ಸ್ಟು ಟ್ರಕ್ ಡ್ರೈವರ್ 6/12 ಇಂಟು 0.15. 6/12 ಇಂಟು 0.15. ಇಲ್ಲಿ ನೀವು ಬೇಕಿದ್ರೆ 12 ಎಲ್ಲ ಕಡೆ 12 ಇದೆ, ಮೇಲೂ 12 ಇದೆ, ಕ್ಯಾನ್ಸಲೇ ಮಾಡು, ಒಡೆದು ಬಿಸಾಕ್ಬಿಡ್ಬೋದು. ಯಾಕಂದ್ರೆ ನೀವು LCM ತೊಗೊಂಡ್ರೆ 12 ಬರುತ್ತೆ, ಮೇಲೂ 12 ಇದೆ,
ನಾನು ಏನು ಮಾಡ್ತೀನಿ 12 ಎಲ್ಲ ಅದನ್ನು ಕ್ಯಾನ್ಸಲೇ ಮಾಡಿಬಿಡ್ತೀನಿ. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊತೀರಾ. ನೆಕ್ಸ್ಟು 2 × 0.01 ಏನಾಯಿತು 0.02 ಡಿವೈಡೆಡ್ ಬೈ 2 × 0.1 0.02 ಪ್ಲಸ್ 4 × 3 12 ಆಗುತ್ತೆ, ವಿಚ್ ಇಸ್ 0.12 ಪ್ಲಸ್ 6 × 0.15 90 ಆಯಿತು 0.9. ಸೊ ಸಾಲ್ವ್ ಮಾಡಿರಿ. ಸೊ ಈ ಡೆಸಿಮಲ್ನೆಲ್ಲ ಆ ಕಡೆ ಅಗೇನ್ ಮೇಲೂ 100 ಕೆಳಗೂ 100 ಎಲ್ಲ ಮಲ್ಟಿಪ್ಲೈ ಮಾಡಿದೆ ಅಂದರೆ, ಅಥವಾ ಹಾಗೆ ಇಡ್ರಿ ನೋಡೋಣ. 0.02 ಡಿವೈಡೆಡ್ ಬೈ 0.9 ಎಷ್ಟು ಬಂತು 1.02 1.04 1.04. ಇದನ್ನು ನಾನು 100ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಇಂಟು 100 ಇಂಟು 100. ಸೊ ಏನಾಗುತ್ತೆ 100ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಡಿವೈಡೆಡ್ ಬೈ 104 ವಿಚ್ ಇಸ್ 1/52. ಸೊ ಟೋಟಲ್ ಆನ್ಸರ್ ಇಸ್, ಇಲ್ಲ ನೀವು ಮಲ್ಟಿಪ್ಲೈ ಮಾಡಿದಿದ್ರೆ ಡೆಸಿಮಲ್ ತೊಗೊಂಡು ಹಣ ಚಚ್ಕೋಬೇಕು. ಸಿಂಪಲಾ? ವಿಡಿಯೋ ಇಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ ಲೈಕ್ ಮಾಡಿರಿ. ಓಕೆ, ಸೊ ಲಾಸ್ಟ್ ಕ್ವಶನ್. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 out of 4 times. He throws a die and reports that it is 6. Find the probability that is actually 6. ಸೊ ಇದನ್ನು ನಾನು ನಿಮಗೆ ಬಿಡ್ತಿದ್ದೀನಿ. ಆನ್ಸರ್ ಏನು ಕಮೆಂಟ್ ಮಾಡಿರಿ. ಸರ್ ನನಗೆ ಆನ್ಸರ್ ಬರ್ತಿಲ್ಲ, ಚಿಂತೆ ಮಾಡಿಬಿಡ್ರಿ. ಆನ್ಸರ್ ಬರ್ತಿಲ್ಲ ಅಂದ್ರೂ ಹೇಳ್ರಿ, ಇನ್ನೊಂದು ವಿಡಿಯೋ MCQs ಮೇಲೆ ಮಾಡ್ತೀನಿ. ಅದರಲ್ಲಿ ಇದೇ ಕ್ವಶನ್ನು ತೊಗೊಂಡು ಸಾಲ್ವ್ ಮಾಡ್ತೀನಿ. ಆವಾಗ ಹೇಳ್ತೀನಿ ಇದನ್ನು ಯಾಕೆ ಲಾಸ್ಟಿಗಿಟ್ಟೆ ಆ್ಯಂಡ್ ಇದನ್ನು ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ. ರೆಡಿ? ಆನ್ಸರ್ನ ಕಮೆಂಟ್ ಮಾಡಿರಿ. ಇಲ್ಲ ಅಂದ್ರೂ MCQsಲ್ಲಿ ಕ್ವಿಕ್ಕಾಗಿ ಫಾಸ್ಟಾಗಿ ಸಾಲ್ವ್ ಮಾಡ್ತೀನಿ. ರೆಡಿ ಫಾರ್ ದ ಚಾಲೆಂಜ್? ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ನೀವು ಕಮೆಂಟ್ ಮಾಡಿರಿ ನೋಡೋಣ. ದಟ್ಸ್ ಇಟ್ ವಿತ್ ಅ ಪ್ರಾಬಿಲಿಟಿ. ಥ್ಯಾಂಕ್ ಯು, ಟೇಕ್ ಕೇರ್. ನನಗಂತೂ ಇಲ್ಲ, ನೀವೆಲ್ಲ ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.